ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಜಗತ್ತಿನ ಆರೋಗ್ಯದ ಆಗುಹೋಗುಗಳನ್ನು ನೋಡ್ಕೊಳ್ಳೋಂಥ WHO ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷದ ಫೆಬ್ರವರಿ 2ನೇ ಸೋಮವಾರನ ವಿಶ್ವ ಅಪಸ್ಮಾರ ದಿನಾಚರಣೆ ಅಂತ ಆಚರಿಸುತ್ತೆ. ಅಪಸ್ಮಾರ, ಪಿಟ್ಸ್, ಮೂರ್ಛೆ ರೋಗ, ಈ ರೀತಿ ಬೇರೆ ಬೇರೆ ಒಂದು ಆಡು ಭಾಷೆಯಲ್ಲಿ ಕರಿತೀವಿ ಈ ಕಾಯಿಲೆನ. ಇಂಗ್ಲೀಷ್ನಲ್ಲಿ ಇದನ್ನು ಎಪಿಲಿಪ್ಸಿ ಅಂತ ಕರಿತೀವಿ. ಈ ಎಪಿಲಿಪ್ಸಿಯ ಕಾರಣಗಳೇನು, ಈ ಎಪಿಲಿಪ್ಸಿ ದಿನಾಚರಣೆ ಯಾವ ಕಾರಣಕ್ಕೆ ಆಚರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಅಗತ್ಯ ಏನಿದೆ, ಯಾರಲ್ಲಿ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆನ ಕಂಡುಹಿಡಿಯೋದು ಹೇಗೆ, ಈ ಕಾಯಿಲೆಯ ಪರಿಣಾಮಗಳೇನು, ಆ ಕಾಯಿಲೆ ಇರತಕ್ಕಂಥ ಆ ವ್ಯಕ್ತಿಯ ಕುಟುಂಬ ಅನುಭವಿಸುವ ಮಾನಸಿಕ ವೇದನೆ ಮತ್ತು ಮಾನಸಿಕ ನೋವು ಯಾವ ರೀತಿ ಇರುತ್ತೆ, ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಗಳು ಏನೇನಾಗುತ್ತೆ, ಮತ್ತು ಇದಕ್ಕೆ ಚಿಕಿತ್ಸೆ ಇದೆಯಾ, ಇರೋದಾದರೆ ಅದು ಯಾವ ರೀತಿಯ ಚಿಕಿತ್ಸೆ ಪಡೆದ ವ್ಯಕ್ತಿ ಸಂಪೂರ್ಣ ಗುಣ ಆಗ್ತಾನೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡ್ತೀವಿ. ವಿಶ್ವ ಅಪಸ್ಮಾರ ದಿನಾಚರಣೆ ಅಂಗವಾಗಿ ಇವತ್ತು ಅಪಸ್ಮಾರ, ಒಟ್ಟಾರೆ ಈ ಪಿಟ್ಸ್, ಎಪಿಲಿಪ್ಸಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರೂಪಾ ಅವರು ಶಿವಮೊಗ್ಗದ ಸ್ಮೃತಿ ನ್ಯೂರೋ ಕ್ಲಿನಿಕ್ನಲ್ಲಿ ನ್ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್ ಹೇಳಿ, ಅಪಸ್ಮಾರ, ಪಿಟ್ಸ್, ಮೂರ್ಛೆ ರೋಗ, ಮಲರೋಗ ಅಂತಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕರೀತಾರೆ, ಎಪಿಲಿಪ್ಸಿ, ಯಾವ ಕಾರಣಕ್ಕೆ ಈ ಕಾಯಿಲೆ ಬರುತ್ತೆ ಮೇಡಮ್? ಈ ಕಾಯಿಲೆ ಬರೋದಕ್ಕೆ ಸುಮಾರು ಕಾರಣಗಳಿದೆ. ಮುಖ್ಯವಾಗಿ ಏನು ಹೇಳಬೇಕಂದ್ರೆ, ನಮ್ಮ ದೇಶದಲ್ಲಿ ಏನು ಕಾರಣಗಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಕಾಮನೆಸ್ಟ್ ಆಗಿ ಸಹಜವಾಗಿ ಇರ್ತಕ್ಕಂಥ ಕಾರಣಗಳು ನಮ್ಮ ದೇಶದಲ್ಲಿ ಏನೇನು ಅಂತ ಹೇಳಿದರೆ, ಒಂದು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದರೆ ಚಿಕ್ಕ ಮಕ್ಕಳಲ್ಲಿ ಹುಟ್ಟುವಾಗ ಆಗ್ತಕ್ಕಂಥ ಅನಾಹುತಗಳಿಂದ ಆಗ್ತಕ್ಕಂಥದ್ದು. ಅಂದರೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಿಲ್ಲ ಅಂದರೆ ಮೆದುಳಿನಲ್ಲಿ ವೀಕ್ನೆಸ್ ಆಗುತ್ತೆ, ಮೆದುಳು ಡ್ಯಾಮೇಜ್ ಆಗುತ್ತೆ. ಆಕ್ಸಿಜನ್ ಹುಟ್ಟಿದ ತಕ್ಷಣವೇ ಮಗು ನೀರೇನಾದ್ರು ಕುಡಿದಿದ್ರೆ ಅಥವಾ ಡೆಲಿವರಿ ಲೇಟ್ ಅಂತ ಹೇಳಿದ್ರೆ ಈ ಥರ ಹೈಪಾಕ್ಸಿಕ್ ಇಸ್ಕಿಮಿಕ್ ಎನ್ಕೆಫಲೋಪತಿ ಅಂತ ಹೇಳ್ತೇವೆ, ಆ ಥರದ್ದು. ಅಥವಾ ಹುಟ್ಟುವಾಗಲೇ ಏನೋ ಡ್ಯಾಮೇಜ್ ಆಗ್ತಕ್ಕಂಥದ್ರಿಂದ ಆಗ್ತಕ್ಕಂಥ ಸೆರೆಬ್ರಲ್ ಪಾಲ್ಸಿ ಕಾಮನೆಸ್ಟ್ ಮಕ್ಕಳಲ್ಲಿ ಒಂದು. ಇನ್ನು ಸೆಕೆಂಡ್ ಏನಂತ ಹೇಳಿದರೆ, ಎಪಿಲೆಪ್ಸಿ ಕಾರಣ ನಮಗೆ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಅಂದರೆ ಪಾರ್ಶ್ವವಾಯು ಆಗ್ತಕ್ಕಂಥದ್ದು. ಮೂರನೇದು ತಲೆಯಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ತಲೆಯಲ್ಲಿ ಇನ್ಫೆಕ್ಷನ್ ಅಂತ ಹೇಳಿದರೆ ಸಹಜವಾಗಿ ಜಂತುಳದಿಂದ ಬರ್ತಕ್ಕಂಥದ್ದು. ಈ ಆಹಾರ ಪದಾರ್ಥಗಳನ್ನಲ್ಲಿ ಸರಿಯಾಗಿ ತೊಳೆದು ಸೇವಿಸಲಿಲ್ಲ ಅಂದರೆ, ಅಥವಾ ಮಾಂಸ ಸರಿಯಾಗಿ ಬೇಯಿಸಿ ಸೇವಿಸಲಿಲ್ಲ ಅಂತ ಹೇಳಿದರೆ, ಆ ಕಾರಣಕ್ಕೆ ಇದು ಜಂತುಳ ಏನಾಗುತ್ತೆ, ಅದು ಆಹಾರದಲ್ಲಿ ಸೇವನೆ ಆಗಿ ಅದು ಮೆದುಳಿಗೆ ಹೋಗಿ ಫಿಟ್ಸ್ ಬರ್ತಕ್ಕಂಥದ್ದು, ಎಪಿಲೆಪ್ಸಿ ಅದೊಂದು ಕಾರಣ ಆಗಿರುತ್ತೆ. ಇನ್ನು ನಾಲ್ಕನೇ ಕಾರಣ, ಮುಖ್ಯವಾದ ಕಾರಣ ನಮ್ಮ ದೇಶದಲ್ಲಿ ಏನಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಿಂದ ಆಗ್ತಕ್ಕಂಥ ಹೆಡ್ ಇಂಜುರಿ ಅಥವಾ ಹೆಡ್ ಟ್ರಾಮಾ. ಸೊ ಮೆದುಳಿಗೆ ಪೆಟ್ಟಾದಾಗ, ತಲೆಯಲ್ಲಿ ರಕ್ತಸ್ರಾವ ಆದಾಗ ಅದರಲ್ಲಿ ಆಗ್ತಕ್ಕಂಥ ಡ್ಯಾಮೇಜಿಂದ ಆಗ್ತಕ್ಕಂಥದ್ದು ನಾಲ್ಕನೇ ಕಾರಣ. ಸೊ ಇವು ನಾಲ್ಕು ತುಂಬ ಮುಖ್ಯವಾಗಿ ಆಗ್ತಕ್ಕಂಥ ಕಾರಣಗಳು ನಮ್ಮ ದೇಶದಲ್ಲಿ. ಮೇಡಮ್, ಸಾಮಾನ್ಯವಾಗಿ ಇದು ಒಂದು ಅಂದಾಜು, ಅಂದರೆ ನಾವು ಇವತ್ತು ವಿಶ್ವ ಅಪಸ್ಮಾರ ದಿನಾಚರಣೆಯ ಕಾರಣದಿಂದ ಹೇಳ್ತಿದ್ದೀನಿ, ಮುಂದುವರಿದ ದೇಶಗಳಲ್ಲಿ ಈ ರೋಗ ಪ್ರಮಾಣ ಕಡಿಮೆ, ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ಭಾರತದಂಥ ದೇಶಗಳಲ್ಲಿ ಅಥವಾ ಭಾರತಕ್ಕಿಂತ ಆರ್ಥಿಕವಾಗಿ ಇನ್ನೂ ಕೆಳಮಟ್ಟದಲ್ಲಿರ್ತಕ್ಕಂಥ ದೇಶಗಳಲ್ಲಿ ಈ ರೋಗ ಪ್ರಮಾಣ ಹೆಚ್ಚು ಅನ್ನೋ ಒಂದು ಲೆಕ್ಕಾಚಾರನ ವಿಶ್ವಸಂಸ್ಥೆ ನಮ್ಮ ಮುಂದಿರುತ್ತೆ. ಏನು ಕಾರಣ ಇರ್ಬೋದು ಮೇಡಮ್ ಈ ರೀತಿ ಆಗೋದಕ್ಕೆ, ವ್ಯತ್ಯಾಸಗಳಾಗೋದಕ್ಕೆ? ಇದನ್ನೇ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಜನಗಳಿಗೆ. ಒಂದು ಮೂಢನಂಬಿಕೆಗಳೇ ಜಾಸ್ತಿ ಇರೋದು ಅಲ್ವಾ. ಇದೇನೋ ದೆವ್ವ ಭೂತ ಅದರಿಂದ ಆಗ್ತಕ್ಕಂಥದ್ದು ಅಂತ ಒಂದು ಭ್ರಮೆ. ಅದು ಯಾರಿಗಾದ್ರೂ ಮೂರ್ಛೆ ರೋಗ ಬಂದರೆ ಆ ಥರದ್ದೇನಾದರೂ ದೆವ್ವದ ಪ್ರಭಾವ ಇರ್ಬೋದು ಅಂತ ಹೇಳ್ಬಿಟ್ಟು ಬೇರೆನೇನೋ ಮಾಡಿಸ್ತಾ ಇರ್ತಾರೆ. ಸರಿಯಾದ ಟೈಮಲ್ಲಿ ಸರಿಯಾದ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇರೋದೇ ಒಂದು ಮುಖ್ಯವಾದ ಕಾರಣ. ಸೊ ಹಾಗಾಗಿ ಅವರು ಹಾಸ್ಪಿಟ್ಲಿಗೆ ರೀಚ್ ಆಗೋದೇ ಇಲ್ಲ, ಆ ಪ್ರಮಾಣನೇ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಇನ್ನೊಂದೇನೆಂದರೆ, ಇಟ್ಸ್ ಅ ಡೆವಲಪಿಂಗ್ ಕಂಟ್ರಿ, ಅಂದರೆ ಎಕನಾಮಿಕ್ ಬರ್ಡನ್ ಜಾಸ್ತಿ ಇದೆ. ಸೊ ಅವರಿಗೆ ಇಷ್ಟು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಥವಾ ಅದು ಎಪಿಲೆಪ್ಸಿಗೆ ಆಗ್ತಕ್ಕಂಥ ಮಾತ್ರೆಗಳ ಕಾಸ್ಟ್ಲಿ ಆಗಿರೋದ್ರಿಂದ ಸೊ ಆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ. ಎಷ್ಟೋ ಸರಿ ಅವ್ರು ಕಂಟಿನ್ಯೂ ಮಾಡೋದೇ ಇಲ್ಲ. ಒಂದು ತಿಂಗಳು 2 ತಿಂಗಳು ತೊಗೊಳ್ತಾರೆ, ಜಾಸ್ತಿ ಅಂದರೆ ಒಂದು ವರ್ಷ ತೊಗೊಳ್ತಾರೆ. ಆಮೇಲೆ ಅದು ಅಷ್ಟೊಂದು ಎಕನಾಮಿಕ್ ಬರ್ಡನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ಅವರು ಹಿಂಜರಿತಾರೆ. ಸೊ ಇದೆಲ್ಲ ಕಾರಣಗಳಿಂದನೂ ನಮಗೆ ಟ್ರೀಟ್ಮೆಂಟ್ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಈ ಗ್ಯಾಪ್ ಎಷ್ಟಿದೆ ಅಂದರೆ ಅರೌಂಡ್ 50 to 90% ಜಾಸ್ತಿ ಆಗ್ತಿದೆ. ಅಂದರೆ 50 to 90% ಆಫ್ ದ ಪೀಪಲ್ ಆರ್ ನಾಟ್ ಗೆಟಿಂಗ್ ಟ್ರೀಟ್ಮೆಂಟ್ ಈ ಕಾರಣದಿಂದ. ಅಂದರೆ ಆರ್ಥಿಕ ಪರಿಸ್ಥಿತಿನೇ ಈ ಚಿಕಿತ್ಸೆ ಪಡೆಯೋದಕ್ಕೆ ಹಿಂದೇಟಾಕೋದಕ್ಕೆ ಕಾರಣ. ಅಂದರೆ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅನಿವಾರ್ಯ, ಅಂದರೆ ನೀವು ಹೇಳೋದಂಗೆ ಜಾಗೃತಿ, ಅರಿವಿನ ಕೊರತೆ ಇರೋದು ಕೂಡ ಇದಕ್ಕೊಂದು ಮುಖ್ಯವಾದ ಕಾರಣ ಅಂತ ನೀವು ಹೇಳ್ತಿದ್ರಿ. ಡಾಕ್ಟರ್, ಯಾವ ಏಜ್ ಗ್ರೂಪು ಅಂದರೆ ಹೆಚ್ಚು ಕಾಣಿಸ್ಕೊಳುತ್ತೆ, ಅಥವಾ ಏಜ್ ಗ್ರೂಪ್ ಆ ಥರದ್ದು ಏನಾದ್ರು ನಿಗದಿತವಾದಂಥ ಇಂಥದ್ದೇ ಏಜ್ ಗ್ರೂಪಿಗೆ ಬರುತ್ತೆ ಅನ್ನೋದು ಏನಾದ್ರು ಇದೆಯಾ, ಅಥವಾ ಎಲ್ಲ ಏಜ್ ಗ್ರೂಪ್ಗಳಲ್ಲೂ ಈ ಎಪಿಲಿಪ್ಸಿ ಕಾಣಿಸ್ಕೊಳ್ಳುತ್ತೆ? ಎಲ್ಲ ಏಜ್ ಗ್ರೂಪಲ್ಲೂ ಕಾಣಿಸ್ಬೋದು. ಮೆದುಳಿರೋ ಎಲ್ಲರಿಗೂ ಯಾವಾಗಲಾದರೂ ಎಪಿಲೆಪ್ಸಿ ಬರ್ಬೋದು. ಸೊ ಚಿಕ್ಕ ಮಕ್ಕಳಲ್ಲಿ ಕೆಲವೊಂದು ಕಾರಣ ಕಾಮನೆಸ್ಟ್ ಆಗಿರುತ್ತೆ, ಮಧ್ಯ ವಯಸ್ಕರಲ್ಲಿ ಕೆಲವೊಂದು ಕಾರಣಗಳು
ಕಾಮನೆಸ್ಟ್ ಆಗಿರುತ್ತೆ. ಇನ್ನು ವಯಸ್ಸಾದರಲ್ಲಿ ಕೆಲವೊಂದು ಕಾರಣಗಳಿರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ಸಹಜವಾಗಿ ಬರ್ತಕ್ಕಂಥದ್ದು ಏನಂದರೆ ಹುಟ್ಟುವಾಗ ಆಗ್ತಕ್ಕಂಥ ಆಘಾತಗಳು, ನಾನು ಹೇಳಿದಾಗೆ ಆಕ್ಸಿಜನ್ ಕಡಿಮೆ ಆಗೋದು ಅಥವಾ ಬ್ಲಡ್ ಸಪ್ಲೈ ಕಡಿಮೆ ಆಗಿರೋದು, ಡೆಲಿವರಿ ಟೈಮಲ್ಲಿ ಆಗೋ ಡ್ಯಾಮೇಜಿಂದ ಆಗ್ತಕ್ಕಂಥದ್ದು ಕಾಮನೆಸ್ಟ್ ಆಗಿ ನಾವು ಹುಟ್ಟಿರೋ ಮಕ್ಕಳಲ್ಲಿ ನೋಡಿರ್ತೀವಿ. ಸೊ ಇನ್ನೊಂದು ಆದಮೇಲೆ ಆ ನ್ಯೂನೇಟ್ಸಲ್ಲಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೊ ಅವ್ರಿಗೇನೋ ಇನ್ಫೆಕ್ಷನ್ಸ್, ಬ್ರೈನ್ ಇನ್ಫೆಕ್ಷನ್ಸ್ ಆದರೆ, ನಂಜಾದರೆ ಆ ಕಾರಣದಿಂದ ಬರ್ತಕ್ಕಂಥದ್ದು ಕಾಮನೆಸ್ಟ್ ಆಗಿ. ಸೊ ಇನ್ನು ಬೆಳೀತಾ ಈ ಜುವಿನೈಲ್ ಸ್ಟೇಜಲ್ಲಿ ಬಂದಾಗ ನಾವು ಒಂದು ಪ್ಯಾಟರ್ನ್ ಆಫ್ ಎಪಿಲೆಪ್ಸಿ ಇದೆ, ಜುವಿನೈಲ್ ಮಯೋಕ್ಲೋನಿಕ್ ಸೀಜರ್ಸ್ ಅಂತ ಇರ್ತಾರೆ. ಆ ವಯಸ್ಸಲ್ಲಿ ಒಂದು 8 ವರ್ಷದಿಂದ 6 ವರ್ಷದಿಂದ ಇರೋದ್ರಿಂದ 20-25 ವರ್ಷ ತನಕನೂ ಕಾಣ್ತಕ್ಕಂಥದ್ದು ಆ ವಯಸ್ಕರಲ್ಲಿ ಸಹಜವಾಗಿ ಕಾಣಿಸ್ತಕ್ಕಂಥದ್ದು. ಇನ್ನು ಮಧ್ಯ ವಯಸ್ಕರಲ್ಲಿ ಕಾಣಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ನಾನು ಹೇಳಿದಾಗೆ ಸ್ಟ್ರೋಕ್ 2, ಮತ್ತು ಬ್ರೈನ್ ಇನ್ಫೆಕ್ಷನ್ಸು, ತಲೆಯಲ್ಲಿ ಏನಾದ್ರು ನಂಜಾದರೆ, ಆಮೇಲೆ ಬ್ರೈನ್ ಇನ್ಫೆಕ್ಷನ್ಸ್ ಅಲ್ಲಿ ಆ ಜಂತುಗಳಿಗೆ ಸಂಬಂಧಪಟ್ಟದ್ದು ಅದು ಆಗಿರ್ಬೋದು. ಸೊ ಇದು ಈ ಮಧ್ಯವಯಸ್ಕರಲ್ಲಿ ಸಹಜವಾಗಿ ಕಾಣಿಸ್ತಕ್ಕಂಥದ್ದು. ಇದಲ್ಲದೇ ಬ್ರೈನ್ ಟ್ಯೂಮರ್ಸ್ ಏನಾದ್ರು ಆದರೆ ಅದು ಒಂದು ಕಾರಣ ಆಗಿರುತ್ತೆ. ಇನ್ನು ತುಂಬ ವಯಸ್ಕರಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಮುಖ್ಯವಾದದ್ದು ಏನಂದರೆ ಸ್ಟ್ರೋಕ್ ಮತ್ತು ಬ್ರೈನ್ ಟ್ಯೂಮರ್. ಇದೆರಡೂ ತುಂಬ ಮುಖ್ಯವಾಗಿ ತುಂಬ ವಯಸ್ಕರಲ್ಲಿ ಆಗ್ತಕ್ಕಂಥ ಕಾರಣಗಳು. ಮೇಡಮ್, ಮಕ್ಕಳಲ್ಲಿ ಈ ಕಾಯಿಲೆ ಕಂಡು ಬಂದರೆ ಅವರು ಅನುಭವಿಸೋದು ಅಂದರೆ, ಶಾಲೆಗೆ ಹೋಗೋ ಮಕ್ಕಳು, ಆ ಮಕ್ಕಳು ಕಂಡು ಬಂದರೆ, ಮಕ್ಕಳಿಗೆ ಯಾವುದೇ ರೀತಿಯ ಕಾಯಿಲೆ ಬಂದರೂ ಕೂಡ ಅದನ್ನು ನೋಡೋದಕ್ಕೂ ಆಗಲ್ಲ, ಅನುಭವಿಸೋದಂತೂ ತೀರಾ ನರಕಯಾತನೆ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ಮಕ್ಕಳು ಶಾಲೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಅಂದರೆ ಯಾವ ಥರದ ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬರ್ತವೆ? ಸೊ ಮೂರ್ಛೆ ರೋಗ ಅಂದರೆ ಸಹಜವಾಗಿ ಜನ ತಿಳ್ಕೊಂಡಿರೋದು ಏನಂತ ಹೇಳಿದರೆ, ಎರಡೂ ಕೈ ಕಾಲು ಪಟ ಹೊಡ್ಕೊಳ್ಳೋದು, ಬೆಳ್ಗಣ್ಣು ಮಾಡೋದು, ಬಾಯಲ್ಲಿ ಜೊಳ್ಳು ಬರೋದು, ನಾಲ್ಗೆ ಕಚ್ಕೊಳ್ಳೋದು, ಯೂರಿನ್ ಪಾಸ್ ಮಾಡೋದು, ಈ ಥರದ್ದು ಸಹಜವಾಗಿ ಕಂಡಿರೋ ಮೂರ್ಛೆ ರೋಗ ಆಗಿರುತ್ತೆ. ಪ್ರತಿ ಸರಿ ಇದೇ ಥರ ಆಗಬೇಕು ಅಂತಲೇ ಏನೂ ಇಲ್ಲ. ಮೂರ್ಛೆ ರೋಗದಲ್ಲಿ ಸುಮಾರು ವೆರೈಟೀಸ್ ಇದೆ. ಸುಮ್ಮನೆ ಸ್ತಬ್ಧರಾಗಿರೋದು ಒಂದು ವೆರೈಟಿ ಆಫ್ ಮೂರ್ಛೆ ರೋಗ ಆಗಿರುತ್ತೆ, ಅದಕ್ಕೆ ನಾವು ಆಬ್ಸೆಂಟ್ ಸೀಷರ್ಸ್ ಅಂತ ಹೇಳ್ತೀವಿ. ಅಥವಾ ನಿಟ್ಟು ಬೀಳೋದು ಅಂತ ಹೇಳ್ತಾರೆ, ಜರ್ಕ್ ಹೊಡೆಯೋದು, ಬಾಡಿ ಸುಮ್ಮನೆ ಒಂದು ಕೂತಿರುವಾಗ ಹಿಂಗೆ ಜರ್ಕ್ ಹೊಡೆಯೋದು, ಅದೊಂದು ಮಯೋಕ್ಲೋನಿಕ್ ಸೀಷರ್ಸ್ ಅಂತ ಹೇಳ್ತೀವಿ. ಅಥವಾ ಏಟೋನಿಕ್ ಸೀಷರ್ಸ್ ಟೋನಿಕ್ ಕ್ಲೋನಿಕ್ ಸೀಷರ್ಸ್, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಷರ್ಸ್ ಆಗಿರುತ್ತೆ. ಸೊ ಇದು ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಸಹಜವಾಗಿ ನಿರ್ಲಕ್ಷ್ಯ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಇದು ಮಗು ಸ್ಕೂಲಲ್ಲಿ ಕೂತಿರುವಾಗ ಗಮನ ಕೊಡದೇ ಇದ್ರೆ, ಕ್ಲಾಸಲ್ಲಿ ಗಮನ ಕೊಡದೇ ಇದ್ರೆ ಎಲ್ಲೋ ಯೋಚನೆ ಮಾಡ್ತಿರುತ್ತೆ. ಸೊ ಆ ಟೈಮಲ್ಲಿ ಟೀಚರ್ ಬೈತಾ ಇರ್ತಾರೆ, ನಿನ್ನ ಕ್ಲಾಸಲ್ಲಿ ಗಮನ ಕೊಡೋದಿಲ್ಲ, ಎಲ್ಲೋ ಇರ್ತೀಯ ಅಂತ ಹೇಳ್ಬಿಟ್ಟು. ಎಷ್ಟೋ ಸರಿ ಅದು ಆಬ್ಸೆನ್ಸ್ ಸೀಷರ್ಸ್ ಆಗಿರುತ್ತೆ. ಅಂದರೆ ಅದು ನಾ ಹೇಳ್ದಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಸ್ತಬ್ಧವಾಗಿರೋದು, ಸ್ಟೇರಿಂಗ್ ಲುಕ್ಸ್ ಇರೋದು, ಆ ಥರ ಆಗಿರೋದು. ಸೊ ಅದು ಒಂದು ವೆರೈಟಿ ಆಫ್ ಸೀಷರ್. ಯಾವಾಗಲೂ ಕೈ ಕಾಲು ಹೊಡ್ಕೋಬೇಕು ಅಂತ ಏನೂ ಇಲ್ಲ, ಸುಮ್ಮನೆ ಸ್ತಬ್ಧರಾಗಿದ್ರೂ ಅದು ಒಂದು ವೆರೈಟಿ ಆಫ್ ಸೀಷರ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಅವ್ರಿಗೆ ಸ್ತಬ್ಧರಾಗಿದ್ದು ಅವರು ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ, ಸುತ್ತಮುತ್ತ ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ಅದು ಒಂದು ಗಮನ ವಹಿಸಬೇಕು, ಟೀಚರ್ಸ್ ಆಗಲಿ ಪೇರೆಂಟ್ಸ್ ಕೂಡ ಆಗಲಿ. ಅದೊಂದು. ಸೆಕೆಂಡ್ ಏನಂತ ಹೇಳಿದರೆ, ಈ ಮಕ್ಕಳು ಸುಮ್ಮನೆ ಕೂತಿರುವಾಗೇ ಸ್ವಲ್ಪ ಹೊತ್ತು ಒಂದು ಫ್ಯೂ ಸೆಕೆಂಡ್ಸ್ ಅಥವಾ ಒಂದೆರಡು ನಿಮಿಷದಲ್ಲಿ ಅವರು ಬಾಯಿ ಚಪ್ಪರಿಸೋದು, ಏನೋ ಹುಡುಕಾಡೋಂಗೆ ಮಾಡೋದು, ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರೋದು, ಅದು ಒಂದು ಲಕ್ಷಣ ಮೂರ್ಛೆ ರೋಗಕ್ಕೆ. ಸೊ ಇದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಸೀಷರ್ಸ್, ಕೆಲವೊಂದು ಫಿಟ್ಸ್ಗಳು ನೈಟ್ ಟೈಮಲ್ಲಿ ಬರ್ದಿರುತ್ತೆ, ಮಗು ನಿದ್ದೆ ಹೋದ್ಮೇಲೆ. ಫ್ರಂಟಲ್ ನಾಕ್ಟರ್ನಲ್ ಸೀಷರ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ನೈಟ್ ಟೈಮಲ್ಲಿ ಬರುತ್ತೆ, ಮಲಗಿರುವಾಗ ಮಗು ಬರುತ್ತೆ. ಸೊ ಅದನ್ನು ಮಲಗಿರುವಾಗ ಕೆಲವೊಂದ್ಸರಿ ಈ ಥರ ಏನಾದ್ರು ಅನುಭವ ಆಗಿದ್ರೆ, ಮಗು ಬೆಳ್ಗಣ್ಣು ಮಾಡಿ ಬಾಯಲ್ಲಿ ಜೊಳ್ಳು ಬಂದು ಈ ಥರ ತುಂಬ ಬೆವತ್ಬಿಟ್ಟು ಆ ಥರ ಲಕ್ಷಣ ಏನಾದ್ರು ಕಾಣಿಸಿದ್ರೆ ಅದು ಒಂದು ಟೈಪ್ ಆಫ್ ಸೀಷರ್ ಆಗಿರುತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡಲಾದೆ ಆದಷ್ಟು ಬೇಗನೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಮಾಡೋದು ಬೆಟರ್. ಅಂದರೆ ಹುಟ್ಟಿದಾಗಿಂದ ಸುಮಾರು ಒಂದು 3-4 ವರ್ಷದವರೆಗಿನ ಮಕ್ಕಳು ಕೆಲವು ಸಲ ಪ್ರಜ್ಞೆ ತಪ್ಪು ಬೀಳ್ತಾ ಇರ್ತಾರೆ. ಅದೆಲ್ಲದೂ ಕೂಡ ಪ್ರಜ್ಞೆ ತಪ್ಪು ಬೀಳೋದು ಅಥವಾ ನೀವು ಹೇಳಿದ ಲಕ್ಷಣಗಳು, ಅಲ್ಲಿ ಕಚ್ಕೊಳ್ಳೋದು, ಕೈ ಸೆಟ್ಸ್ಕೊಳ್ಳೋದು, ಇವೆಲ್ಲವೂ ಕೂಡ ಪಿಟ್ಸ್ ಆಗಿರ್ತವೋ ಅಥವಾ ಬೇರೆ ಕಾರಣಗಳು ಇರ್ತವೆ ಮೇಡಮ್? ಸಹಜವಾಗಿ ಲಕ್ಷಣಗಳನ್ನ ನೋಡಿಕೊಂಡೇ ನಾವು ಅದು ಫಿಟ್ಸಾ ಅಲ್ವಾ ಅಂತ ನೋಡ್ತೀವಿ. ಸೊ ಹಂಗಾಗಿ ನಮಗೆ ಮುಖ್ಯವಾದ ಇನ್ಫಾರ್ಮೇಷನ್ಸ್ ಕೊಡೋರು ಯಾರಾಗಿರ್ತಾರೆ ಅಂದರೆ, ಯಾರು ಅದನ್ನು ಕಣ್ಣಾರೆ ಕಂಡಿರ್ತಾರೋ ಅವ್ರು ಕೊಡೋ ಹಿಸ್ಟ್ರಿಯಿಂದನೇ ನಾವು ನಮ್ಮದು ಡಯಾಗ್ನೋಸಿಸ್ ಬೇಸ್ಡ್ ಆಗಿರುತ್ತೆ. ಅಂದರೆ ಅವ್ರು ಕಣ್ಣಾರೆ ನೋಡಿರಬೇಕು ಒಂದು. ಸೆಕೆಂಡ್ ಏನಂತ ಹೇಳಿದ್ರೆ, ಒಂದು ವೇಳೆ ಈಗಿನ ಕಾಲದಲ್ಲೆಲ್ಲ ಎಲ್ಲರ ಕೈಲೂ ಆಲ್ಮೋಸ್ಟ್ ಮೊಬೈಲ್ ಇರುತ್ತೆ, ಅವ್ರು ವೀಡಿಯೋ ತೆಕ್ಕೋಬೋದು. ಸಾಧ್ಯ ಆದರೆ ಆ ಥರ ಫಿಟ್ಸ್ ಬರ್ತಾ ಇರುವಾಗ ಅವ್ರು ಒಂದು ವೀಡಿಯೋ ತೆಕ್ಕೊಂಡು ನಮಗೆ ತಂದು ತೋರಿಸಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಬಿಕಾಸ್ ಅದರಿಂದ ವಿ ವಿಲ್ ಗೆಟ್ ಎ ಬೆಟರ್ ಇನ್ಫಾರ್ಮೇಷನ್ಸ್. ನಾವು ನೋಡಿಬಿಟ್ಟು ಅದನ್ನು ನಿಜವಾಗ್ಲೂ ಫಿಟ್ಸಾ ಅಲ್ವಾ, ಯಾವ ಥರ ಫಿಟ್ಸು, ಅದು ನಮಗೆ ಎಷ್ಟೊಂದು ಐಡಿಯಾ ಕೊಡುತ್ತೆ, ಎಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಡುತ್ತೆ ಡಯಾಗ್ನೋಸ್ ಮಾಡೋದಕ್ಕೆ. ಅಂದರೆ ಆ ಥರ ಫಿಟ್ಸ್ ಬಂದಾಗ ಅದು ವಿಡಿಯೋ ತೆಗೆದು ಒಂದು ಇಂಪಾರ್ಟೆಂಟ್ ಆ ಥರ ಇದ್ದರೆ ನಮ್ಗೆ ಇನ್ನೂ ಬೆಟರ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಅಥವಾ ಅದು ಕಣ್ಣಾರೆ ಕಂಡಿರೋ ವ್ಯಕ್ತಿ ಜೊತೆಲಿ ಬಂದ್ರೂ ಆಸ್ಪತ್ರೆಗೆ ಇನ್ನೂ ಒಳ್ಳೆಯದು. ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳು ಮತ್ತು ಅದರ ಪರಿಣಾಮಗಳನ್ನ ಹೇಳಿದ್ವಿ, ಅದೇ ಬಹುಶಃ ದೊಡ್ಡವರಿಗೂ ಕೂಡ ಇದೇ ರೀತಿಯ
ಪರಿಣಾಮಗಳು ಆಗುತ್ತೆ ಅಂತ ಪಿಟ್ಸ್ ಬಂದ ತಕ್ಷಣದಲ್ಲಿ. ಸಾಮಾನ್ಯವಾದ ಪಿಟ್ಸ್ ಇದ್ದಾಗ ಆ ರೀತಿ ಮೂರ್ಛೆ ಹೋದರೆ ಎಷ್ಟೊತ್ತು ಆ ಪ್ರಜ್ಞಾಹೀನ ಸ್ಥಿತಿನಲ್ಲಿರ್ತಾರೆ, ಎಷ್ಟೊತ್ತು ಬೇಕಾಗುತ್ತೆ ಹೆಚ್ಕೊಳ್ಳೋಕ್ಕೆ? ಸಾಮಾನ್ಯವಾದ ಪರಿಸ್ಥಿತಿಯಲ್ಲಿ ಅವ್ರು ಮತ್ತೆ ಎಚ್ಚರಾಗೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಮೂರ್ಛೆ ರೋಗದ ಲಕ್ಷಣಗಳು ಸಹಜವಾಗಿ ಕಂಡು ಬರ್ತಕ್ಕಂಥದ್ದು ಯಾವುದೇ ಈ ಥರ ಜನರಲೈಸ್ ಟೋನಿಕ್-ಕ್ಲೋನಿಕ್ ಸೀಶಸ್ ಅಥವಾ ಕಾಮನೆಸ್ಟ್ ಸೀಶಸ್ ನಾವೇನು ನೋಡ್ತೀವಿ, ಕೈ ಕಾಲು ಪಟ ಹೊಡ್ಕೊಳ್ಳೋದು, ಇದು ಏನೇ ಸೀಶಸ್ ಆಗಿದ್ರೂ 1-2 ನಿಮಿಷ, ಜಾಸ್ತಿ ಅಂದರೆ 3-4 ನಿಮಿಷದೊಳಗಡೆ ತಾನೇ ಸರಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಪ್ಯಾನಿಕ್ ಆಗಬಾರ್ದು, ಗಾಬರಿಗೊಳ್ಬಾರ್ದು, ಇದು ಸಹಜವಾಗಿ ಆಗ್ತಕ್ಕಂಥದ್ದು. ಸೊ ಅದು ಇದಕ್ಕಿಂತ 5 ನಿಮಿಷಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು, ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಬೇಕು ಒಂದು. ಸೊ ಮೂರ್ಛೆ ರೋಗ ಬಂದಾಗ ನಾವು ಏನು ಮಾಡಬೇಕು ಅನ್ನೋದೇ ತುಂಬ ಮುಖ್ಯ ಆಗಿರುತ್ತೆ. ಈಗ ಯಾರೋ ಸಹಜವಾಗಿ ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಥವಾ ಯಾವುದೋ ಫಂಕ್ಷನಲ್ಲಿ ಇರ್ತೀರಾ, ಮನೇಲಿ ಇರ್ತೀರಾ, ಬೇರೆ ಯಾವುದೋ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ, ತಕ್ಷಣ ಒಂದು ವ್ಯಕ್ತಿ ಬಿದ್ದು ಮೂರ್ಛೆ ರೋಗ ಬರ್ತಾ ಇದೆ ಅಂತ ಹೇಳಿದಾಗ ಸೊ ಏನು ಮಾಡಬೇಕು ಫಸ್ಟ್, ಅಥವಾ ರೋಡಲ್ಲೋ ಫಂಕ್ಷನಲ್ಲೋ ಬಿದ್ದಾಗ ಏನು ಮಾಡಬೇಕು ಅಂತ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತ ಹೇಳಿದರೆ, ಸುತ್ತಮುತ್ತ ಗುಂಪು ಕಟ್ಕೋಬಾರ್ದು. ಏನಕ್ಕಂದರೆ ಅವರಿಗೆ ಉಸಿರಾಡೋಕ್ಕೆ ಸ್ವಲ್ಪ ಗಾಳಿ ಬೇಕಾಗುತ್ತೆ. ಸೊ ಅದನ್ನು ಫುಲ್ ಸಫೋಕೇಶನ್ ಮಾಡಬಾರ್ದು. ಅವ್ರಿಗೆ ಸ್ವಲ್ಪ ಪೂರ್ತಿ ದೂರ ಸರ್ಕೊಂಡು ಒಬ್ಬರು ಅವ್ರ ಜೊತೆಲೇ ಇರಬೇಕು, ಕೊನೆ ತನಕ ಅವ್ರ ಜೊತೆಲೇ ಇರಬೇಕು. ಮತ್ತು ಫಿಟ್ಸ್ ಬಂದಾಗ ಅದು ತನ್ನ ಪಾಡಿಗೆ ತಂದು ಸ್ವಲ್ಪ ಬರುತ್ತೆ ಹೋಗುತ್ತೆ. ಸೊ ಅಲ್ಲೇ ಇದ್ಬಿಟ್ಟು ಅವ್ರನ್ನ ಸಮಾಧಾನವಾಗಿ ಅಬ್ಸರ್ವ್ ಮಾಡಬೇಕು, ಟೈಮ್ ನೋಡ್ಕೋಬೇಕು, ಎಷ್ಟು ನಿಮಿಷ ಬರುತ್ತೆ ಅಂತ. ಸಾಧ್ಯ ಆದರೆ 1 ನಿಮಿಷ ಆಯಿತು, 2 ನಿಮಿಷ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನ ಅಬ್ಸರ್ವ್ ಮಾಡಬೇಕು. ಅವ್ರನ್ನ ತಕ್ಷಣ ಒಂದು ಮಗ್ಲಲ್ಲಿ, ಸಾಧ್ಯ ಆದರೆ ಎಡಮಗ್ಲು ಅಥವಾ ಬಲಮಗ್ಲಲ್ಲಿ, ಸಾಧ್ಯ ಆದರೆ ಆದಷ್ಟು ಎಡಮಗ್ಲಲ್ಲಿ ಮಗ್ಲು ಬದಲಾಯಿಸಿ ಅವ್ರನ್ನ ಮಲಗಿಸ್ಬೇಕು ಒಂದು. ಸೆಕೆಂಡು, ಆ ಸುತ್ತಮುತ್ತ ಏನಾದರೂ ಅಪಾಯಕಾರಿ ವಸ್ತುಗಳಿದ್ದರೆ, ಏನೋ ಒಂದು ಕಲ್ಲಿದ್ದರೆ ಅಥವಾ ಏನೋ ಒಂದು ಬೆಂಕಿ ಇದ್ದರೆ, ಆ ಥರದ ಏನಾದ್ರು ಅಪಾಯಕಾರಿ ವಸ್ತುಗಳಿದ್ದರೆ ಅದರಿಂದ ಅವ್ರನ್ನ ದೂರ ಸರಿಸಿ ಒಂದು ಕಡೆ ಪಕ್ಕಕ್ಕೆ ಸರಿಸ್ಕೋಬೇಕು ಒಂದು. ಆಮೇಲೆ ಒಂದು ಮಗ್ಲು ಬದಲಾಯಿಸಿ ಅವ್ರನ್ನ ಮಲಗಿಸಿದ ಮೇಲೆ ತಲೆ ಕೆಳಗಡೆ ಕೈ ಪಟ ಹೊಡಿರ್ತದೆ, ಕೈ ಕೆಳಗಡೆ ಯಾವುದಾದ್ರೂ ಸಾಫ್ಟಾಗಿ ಸ್ಮೂತಾಗಿರೋದು ಯಾವುದಾದ್ರೂ ಒಂದು ಬಟ್ಟೆನೋ ಏನೋ ಒಂದು ಪಿಲ್ಲೋನೋ ಏನೋ ಅವ್ರ ತಲೆ ಕೆಳಗಡೆ ಇಟ್ಟರೆ ಆದಷ್ಟು ಅದರಿಂದ ಆಗ್ತಕ್ಕಂಥ ಪೆಟ್ಟನ್ನ ಅಥವಾ ಇಂಜುರೀಸ್ನ ನಾವು ಕಡಿಮೆ ಮಾಡ್ಬೋದು. ಸೊ ಒಂದು ಪ್ಲಸ್ ಅವ್ರೇನಾದ್ರು ಟೈ ಹಾಕ್ಕೊಂಡಿದ್ರೆ, ಅದು ಟೈಟಾಗಿರೋ ಬಟ್ಟೆ ವಸ್ತ್ರ ಧರಿಸಿದ್ರೆ ಅದನ್ನು ಲೂಸ್ ಮಾಡಿ ಅವ್ರನ್ನ ಫ್ರೀ ಮಾಡಕ್ಕೆ ಬಿಡಬೇಕು ಒಂದು. ಇದು ಏನು ಮಾಡಬೇಕು ಅನ್ನೋದು ಮುಖ್ಯ ಆಗಿರುತ್ತೆ. ಅವ್ರನ್ನ ಅಬ್ಸರ್ವ್ ಮಾಡಬೇಕು. ಏನು ಮಾಡಬಾರ್ದು ಅಂತ ಹೇಳಿದರೆ, ಫಸ್ಟ್ ನನಗೆ ಅದನ್ನೇ ಕೇಳೋಣಿದೆ. ಸಾಮಾನ್ಯವಾಗಿ ಪಿಟ್ಸ್ ಬಂದ ತಕ್ಷಣ ಆ ಥರ ಏನಾದ್ರು ಸಾರ್ವಜನಿಕ ಸ್ಥಳದಲ್ಲಿ ಆ ರೀತಿ ಯಾರೋ ಪಿಟ್ಸ್ ಬಿದ್ದ ತಕ್ಷಣ ಜನ ಫಸ್ಟು ಗುಂಪು ಕೊಡ್ತಾರೆ, ಅವ್ರ ಕೈಗೆ ಕಬ್ಬಣ ಇಟ್ಕೊಂಡ್ರೆ ಪಿಟ್ಸು ಬಿಡತ್ತೆ ಅಂತೇಳಿ ಒಂದು ಸಾಮಾನ್ಯವಾದ ಒಂದು ನಂಬಿಕೆ. ಅದು ಮೂಢನಂಬಿಕೆನೋ ಅದನ್ನು ನೀವು ಹೇಳಬೇಕು. ಆ ರೀತಿ ಕಬ್ಬಣ ಕೊಡೋದು ಎಷ್ಟು ಸರಿ, ಅದರಿಂದ ಏನಾದ್ರು ಉಪಯೋಗ ಇದೆಯಾ ಅಥವಾ ಪಕ್ಕಾ ಮೂಢನಂಬಿಕೆನೋ? ಅದು ಪಕ್ಕಾ ಮೂಢನಂಬಿಕೆ. ಯಾರೋ ಅದನ್ನು ಆಚರಿಸ್ಕೊಂಡು ಬಂದಿದ್ದಾರೆ, ಅದು ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಅದರಿಂದ ಏನೂ ಉಪಯೋಗ ಇಲ್ಲ. ಆ್ಯಕ್ಚುಲಿ ಕೀ ಆಗಲಿ ಅದು ಕಬ್ಬಣ ಏನಾದರೂ ಕೈಯಲ್ಲಿ ಕೊಡಬಾರ್ದು, ಅದರ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಅವ್ರ ಬಿದ್ದ ಮೇಲೆ ಅವ್ರ ಬಾಯಲ್ಲಿ ಆ ಟೈಮಲ್ಲಿ ಏನೋ ಕುಡ್ಸೋದಕ್ಕೆ ಹೋಗೋದು, ತಿನ್ಸೋದಕ್ಕೆ ಹೋಗೋದು, ಆವಾಗ ಆ ಥರ ಮಾಡಬಾರ್ದು. ಏನಕ್ಕೆ ಅಂತ ಹೇಳಿದರೆ, ಉಸಿರಾಟೋ ಜಾಗದಲ್ಲಿ ಹೋಗಿ ಅವ್ರು ಉಸಿರೇ ನಿಂತು ಬಿಡ್ಬೋದು. ಆ ಡೇಂಜರ್ ಇರುತ್ತೆ ಆ ಟೈಮಲ್ಲಿ, ಅವ್ರಿಗೆ ಎಚ್ಚರ ಇರಲ್ಲ. ಸೊ ಹಂಗಾಗಿ ಆ ಟೈಮಲ್ಲಿ ಆ ಫಿಟ್ಸ್ ಬರ್ತಿರೋ ವ್ಯಕ್ತಿಯಲ್ಲಿ ಬಾಯಲ್ಲಿ ನೀರು ಹಾಕೋದಾಗಲಿ ಅಥವಾ ಬೇರೆ ಏನಾದ್ರು ಹಾಕೋದು, ಆವಾಗ ಮಾತ್ರೆ ಹಾಕೋದಾಗಲಿ ಮಾಡಬಾರ್ದು. ಇನ್ನು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಅದು ಫಿಟ್ಸ್ ಕಂಟ್ರೋಲ್ ಆಗ್ತಿಲ್ಲ ಅಂದರೆ ನಮಗೆ ಒಂದು ಸ್ಪ್ರೇ ಬರುತ್ತೆ, ಮೂಗಲ್ಲಿ ಹಾಕೋ ಸ್ಪ್ರೇ. ಅದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ಬಟ್ ಬಾಯಲ್ಲಿ ಯಾವುದೇ ಒಂದು ನೀರಾಗಲಿ ಅಥವಾ ಮಾತ್ರೆ ಆಗಲಿ ಏನೂ ಆ ಮೂರ್ಛೆ ರೋಗ ಬರ್ತಿರೋ ವ್ಯಕ್ತಿಗೆ ನಾವು ಕೊಡಬಾರ್ದು ಒಂದು. ಸೊ 5 ನಿಮಿಷಕ್ಕಿಂತ ಜಾಸ್ತಿ ಆ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದಾಗ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಒಂದು. ಅಥವಾ ಆ ವ್ಯಕ್ತಿಗೆ ಪ್ರಜ್ಞೆ ಬರಲೇ ಇಲ್ಲ ಅಂದರೆ, ತುಂಬ ಹೊತ್ತಾದ್ರೂ ಅವ್ರಿಗೆ ಎಚ್ಚರಿಕೆ ಬರಲೇ ಇಲ್ಲ ಅಂದರೆ, ಆ ವ್ಯಕ್ತಿ ಮೂರ್ಛೆ ರೋಗ ಬಂದಿರೋ ವ್ಯಕ್ತಿ ಏನಾದರೂ ಪ್ರೆಗ್ನೆಂಟ್ ಲೇಡಿ ಆಗಿದ್ದರೆ, ಸೊ ಅವ್ರಿಗೆ ಅಥವಾ ಕಂಪ್ಲೀಟ್ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇದ್ದರೆ, ಉಸಿರಾಡೋಕ್ಕೆ ಕಷ್ಟಪಡ್ತಾ ಇದ್ದರೆ, ಅವ್ರೇನಾದ್ರು ಸೌಂಡ್ ಬರ್ತಾ ಇದ್ದರೆ, ಅವ್ರು ಆ ಟೈಮಲ್ಲಿ ಇದೆಲ್ಲ ಸಿಚುವೇಶನ್ಸಲ್ಲೂ ಅವ್ರು ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಇದು ಎಮರ್ಜೆನ್ಸಿ. ಓಕೆ, ವೀಕ್ಷಕರೇ ನೋಡ್ತಾ ಇದ್ದೀರಿ, ಒಂದು ತುಂಬ ಗಮನವಿಟ್ಟು ಕೇಳಬೇಕಾದಂಥ ಮತ್ತು ಆಚರಿಸಬೇಕಾದಂಥ ವಿಷಯನ ಡಾಕ್ಟರ್ ಹೇಳಿದ್ರು. ಅಂದರೆ ನಾವು ಯಾವುದೇ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಸಾರ್ವಜನಿಕ ಸಮಾರಂಭ ಇರ್ಬೋದು, ಅಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಸಾಮಾನ್ಯವಾಗಿ ನಾವು ಈಗ ಕಂಡು ಬರುವಂಥ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಎಲ್ಲರೂ ಅವ್ರ ಸುತ್ತ ಗುಂಪು ಕೂಡ್ತಾರೆ. ಅವ್ರಿಗೆ ಗಾಳಿನೂ ಕೂಡ ಅವ್ರ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಂಪು ಕೊಡ್ತಾರೆ. ತಲೆಗೆ ಒಂದೊಂದು ಸಲಹೆಗಳನ್ನು ಕೊಡ್ತಾರೆ. ಕೆಲವರು ಕಾಲು ಉಜ್ಜರಿ ಅಂತಾರೆ, ಕೆಲವರು ಚುಟುಕಿ ಹಾಕುವಂಥ ಸಂಪ್ರದಾಯ ಕೂಡ ಕೆಲವು ಕಡೆ ಇದೆ. ಬಳೆ ಅಥವಾ ಊದುಬತ್ತಿನ ಹಚ್ಚಿ ಸುಡುವಂಥ ಸಂಪ್ರದಾಯ ಇದೆ, ಕೈ ಕಬ್ಬಣ ಕೊಡ್ತಾರೆ. ಆದರೆ ಅದೆಲ್ಲದೂ ಕೂಡ ಮೂಢನಂಬಿಕೆ. ನೀವು ಮಾಡುವ ಈ ರೀತಿಯ ಸಹಾಯ ಅವರ ಜೀವಕ್ಕೆ ಕಂಟಕ ಆಗಬಹುದು. ಹಾಗಾಗಿ ಅವ್ರನ್ನ ಸಂಪೂರ್ಣ ಫ್ರೀ ಬಿಟ್ಬಿಡಿ. ಯಾರು ಒಬ್ಬರು ಇಬ್ಬರು ಅವ್ರ ಜೊತೆಗಿರಿ, ಸಂಪೂರ್ಣ ಗಾಳಿ ಆಡಲಿ.
ಅವರ ಆಪ್ತರು ಯಾರಾದರೂ ಇದ್ದಾರೆ, ಅವ್ರ ಸಂಬಂಧಿಕರು ಯಾರಾದರೂ ಅವರಿಗೆ ಅದ್ರ ಮಾಹಿತಿ ಕೊಡಿ. ಇನ್ನೂ ಜಾಸ್ತಿ ಇದೆ, ನಿಮಗೇನೋ ಟೈಮ್ ಇದೆ ಅನ್ನೋದಾದರೆ ತಕ್ಷಣ ಒಂದು ಆಂಬುಲೆನ್ಸಿಗೆ ಫೋನ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ. ನೀವು ಕಾಳಜಿಯಿಂದ ಮಾಡೋದು ಈ ರೀತಿ ಇರಲಿ. ಅವರಿಗೆ ಉಸಿರು ಕಟ್ಟುವಂಥ ಮಾಡಿ, ಅವರಿಗೆ ನೀರು ಕುಡಿಸೋದು, ಮಾತ್ರೆ ಕೊಡೋದು, ಕಬ್ಬಣ ಕೊಡೋದು ಮಾಡಿ ಅವ್ರನ್ನ ಮತ್ತೆ ನಿಮ್ಮ ಕಾಳಜಿ ಒಳ್ಳೆಯದೇ, ಆದರೆ ಆ ಕಾಳಜಿಯಿಂದ ಅವರಿಗೆ ಜೀವಕ್ಕೆ ಕಂಟಕ ಆಗೋದು ಬೇಡ. ತುಂಬ ಒಳ್ಳೆಯ ಮಾಹಿತಿನ ಕೊಟ್ರಿ ಡಾಕ್ಟ್ರೆ. ಡಾಕ್ಟ್ರೆ, ನೀವು ಆವಾಗಲೇ ಮಾತಾಡಿದ ಇದಕ್ಕೆ ಕಾರಣಗಳನ್ನು ಒಂದಷ್ಟು ಹೇಳ್ತಾ ಇದ್ರಿ. ಆಕ್ಸಿಡೆಂಟ್ ಆಗೋದ್ರಿಂದ, ಮೆದುಳಿನಲ್ಲಿ ಟ್ಯೂಮರ್ ಆಗೋದ್ರಿಂದ ಆಗಿದೆ. ಈ ಅನುವಂಶೀಯ ಕಾರಣದಿಂದನೂ ಇದು ಬರೋ ಸಾಧ್ಯತೆ ಇದೆಯಾ? ಅದು ಒಂದು ಕಾರಣ ಇದೆ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. ಆನುವಂಶಿಕವಾಗಿ ಬರ್ತಕ್ಕಂಥ ಫಿಟ್ಸು ಒಂದು ವೆರೈಟಿ ಇದೆ, ಬಟ್ ಸ್ವಲ್ಪ ಪ್ರಮಾಣ ಮಾತ್ರ. ಅದು ಒಂದು ಕಾರಣ. ನಮ್ಮ ಜೀವನ ಶೈಲಿಯಿಂದ, ಜೀವನ ಶೈಲಿ ಖಂಡಿತ ಇದು ತುಂಬ ಒಳ್ಳೆ ಪ್ರಶ್ನೆನೇ ಕೇಳಿರೋದು. ಈಗಿನ ಜೀವನ ಶೈಲಿಯಲ್ಲಿ, ಒತ್ತಡದ ಜೀವನ ಶೈಲಿಯಲ್ಲಿ ಎಷ್ಟೋ ಬಾರಿ ಕೆಲವೊಂದು ಆಕ್ಯುಪೇಷನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಅವ್ರುಗಳು ನಿದ್ದೆನೇ ಮಾಡ್ತಿರಲ್ಲ ಸರಿಯಾಗಿ. ಎಷ್ಟು ರಾತ್ರಿ 2 ಗಂಟೆ 3 ಗಂಟೆ ತನಕ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಬೆಳಗ್ಗೆ 3 ಗಂಟೆಗೆ ಎದ್ದೋಳೋ ಅಭ್ಯಾಸ ಇರುತ್ತೆ. ಆ ಥರ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ಫುಲ್ ಲೈಫಲ್ಲಿ ಇದ್ಬಿಟ್ಟು ಅವ್ರು ನಿದ್ದೆಯ ಅಭಾವ ಆಗಿದ್ದಾಗ ಈ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಆವಾಗ ಮೆದುಳಿಗೆ ಒತ್ತಡ ಆಗಿರುತ್ತೆ, ಆವಾಗಲೂ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ದೈಹಿಕ ಸದೃಢತೆಯೂ ಕೂಡ ಫಿಟ್ಸಿಂದ ದೂರ ಇರೋದಕ್ಕೆ ಒಂದು ಕಾರಣ ಆಗಬಹುದು ಅಂತ ಹೇಳ್ತಾರೆ. ಮತ್ತು ಮೂರ್ಛೆ ರೋಗ ಇರೋರು ಇದೊಂದು ತುಂಬ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು. ಅವ್ರಿಗೆ ಒಳ್ಳೆ ಸ್ಲೀಪ್ ಹೈಜೀನ್ ಮೇಂಟೈನ್ ಮಾಡಬೇಕು. ಅಂದರೆ ಸ್ಲೀಪಿಂಗ್ ಅವರ್ಸಲ್ಲಿ ದೇ ಶುಡ್ ಹ್ಯಾವ್ ಎ ಗುಡ್ ಸ್ಲೀಪ್ ಅಂತ. ಅಂದರೆ ನೈಟ್ ಟೈಮಲ್ಲಿ ಒಂದು 7 to 8 hours ಕರೆಕ್ಟಾಗಿ ಅವ್ರು ನಿದ್ದೆ ಚೆನ್ನಾಗಿ ಮಾಡಿಬಿಟ್ರೆ ಅದು ಒಂದು ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್ ನಾವು ಎಲ್ಲ ಪೇಷಂಟ್ಸ್ಗೂ ನಾವು ಸಹಜವಾಗಿ ನಮ್ಮ OPDಯಲ್ಲಿ ಕೊಡ್ತಾ ಇರ್ತೀವಿ. ಸೊ ನಿದ್ದೆ ಅಭಾವ ಆಗಬಾರ್ದು. ಪ್ಲಸ್ ಏನಂದರೆ ಅವ್ರಿಗೆ ಮೂರ್ಛೆ ರೋಗ ಇರೋರಿಗೆ ಮಾತ್ರೆ ಕೂಡ ಅವ್ರು ಮಿಸ್ ಮಾಡಬಾರ್ದು. ಕೆಲವೊಂದ್ಸಲ ಮಾತ್ರೆ ಮಿಸ್ ಮಾಡಿದ್ರೂ ಫಿಟ್ಸ್ ಬರ್ತಾ ಇರುತ್ತೆ. ಮತ್ತು ಎಷ್ಟು ಫಿಟ್ಸ್ ಬರ್ತಾ ಹೋಗುತ್ತೋ ಅಷ್ಟು ಬ್ರೈನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಅದು ಸೈಕಲಾಜಿಕಲ್ಲೂ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಈ ಥರ ಪದೇ ಫಿಟ್ಸ್ ಬರ್ತಾ ಇದ್ದರೆ ಅವರಿಗೆ ಕಲಿಯೋದಕ್ಕಾಗಲ್ಲ, ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ. ಸೊ ಇದು ಒಂದು ಸಾಮಾಜಿಕ ಕಳಂಕ ಬೇರೆ. ಎಷ್ಟೋ ಜನ ಇದು ಚಿಕ್ಕ ಮಕ್ಕಳಲ್ಲಿ ಬಂದರೆ ಅಥವಾ ಲೇಡೀಸಲ್ಲಿ, ಹೆಂಗಸರಲ್ಲಿ, ಹುಡುಗಿರಲ್ಲಿ ಬಂದರೆ ಇದನ್ನು ಆದಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಇದೊಂದು ಸಾಮಾಜಿಕ ಕಳಂಕ. ಈ ಥರ ಇದೆ ಅಂತ ಗೊತ್ತಾದರೆ ಜನರನ್ನ ದೂರಗಳವರೇ ಜಾಸ್ತಿ ಆಗಿರ್ತಾರೆ. ಸೊ ಇದು ಒಂದು ಸಾಮಾಜಿಕ ಕಳಂಕ ಅಂತ ಅಂದ್ಕೊಂಡಿದ್ರು. ಬಟ್ ಇದು ಇಟ್ ಈಸ್ ಈಕ್ವಲ್ ಟು ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್ ಈಗಿನ ಕಾಲದಲ್ಲಿ. ಈಗ ಶುಗರ್ ಪೇಷಂಟ್ಗೆ ಹೆಂಗೆ ನೋಡ್ತಿರೋ, ಡಯಾಬಿಟಿಸ್ ಹೈಪರ್ ಟೆನ್ಷನ್ ಪೇಷಂಟ್ಗೆ ಹೆಂಗೆ ನೋಡ್ತಿರೋ, ಇದು ಕೂಡ ಅದೇ ಥರ ಅಂತ ಸಹಜ ಸ್ಥಿತಿಯಲ್ಲೇ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಸೋಷಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಮತ್ತು ಆ ಮಕ್ಕಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್, ಸ್ಕೂಲಲ್ಲಿ ಈ ಫಿಟ್ಸ್ ಇರೋ ಮಕ್ಕಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಸೂಪರ್ವಿಷನ್ ಇಡಬೇಕು. ಅಂದರೆ ಕೆಲವೊಂದು ಸ್ವಿಮ್ಮಿಂಗ್ ಆಗಲಿ ಅಥವಾ ಹೈಟ್ಸಲ್ಲಿ ಡೇಂಜರಸ್ ಗೇಮ್ಸ್ ಏನಾದ್ರು ಆಡಿಸುವಾಗ ಈ ಮಕ್ಕಳನ್ನ ಸ್ವಲ್ಪ ಅದರಿಂದ ದೂರ ಇಡಬೇಕು ಅಥವಾ ಜಾಸ್ತಿ ನಿಗಾ ಇಡಬೇಕು. ಅದೊಂದು ಇನ್ಸ್ಟ್ರಕ್ಷನ್ ತೊಗೊಂಡ್ರೆ ಸಹಜವಾಗಿ, ಅದು ಬಿಟ್ಟರೆ ಸಹಜವಾಗಿ ಆ ಮಕ್ಕಳು ಕೂಡ ಕರೆಕ್ಟಾಗಿ ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು, ಒಳ್ಳೆ ನಿದ್ದೆ ತೊಗೊಂಡು, ಒಳ್ಳೆ ಆಹಾರ ತೊಗೊಂಡು ಅವರು ಸಹಜವಾಗಿ ಬೇರೆ ಮಕ್ಕಳ ಥರನೇ ಜೀವನ ನಡೆಸ್ಕೊಂಡು ಹೋಗ್ಬೋದು. ಅವರು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ಬೋದು, ಒಳ್ಳೆ ಜಾಬ್ ತೊಗೊಳ್ಬೋದು, ಒಳ್ಳೆ ಜೀವನನೂ ನಡೆಸ್ಬೋದು. ಇನ್ನು ಹೆಂಗಸರಲ್ಲಿ ಅಥವಾ ಚಿಕ್ಕ ಹುಡುಗಿರಲ್ಲಿ ಈ ಥರ ಫಿಟ್ಸ್ ಬಂದಾಗ ಸಹಜವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವರು ಸಫರ್ ಮಾಡ್ತಿರೋದೇನೆಂದರೆ ಇನ್ಲಾಸ್ ಮನೇಲಿ ಅಥವಾ ಅವ್ರ ಗಂಡನ ಮನೇಲಿ ಹೋದಾಗ ಈ ಥರ ಮೂರ್ಛೆ ರೋಗ ಇದೆ ಅಂತ ಗೊತ್ತಾದ್ಮೇಲೆ ಮುಚ್ಚಿಟ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ಬೋದು. 1-2 ದಿವಸ ಮಿಸ್ ಮಾಡ್ಬೋದು. ಅಥವಾ ಅವ್ರ ಎದುರುಗಡೆ ಫಿಟ್ಸ್ ಬಂದಿದೆ ಅಂತ ಗೊತ್ತಾಡಿದ್ರೆ ಎಷ್ಟೋ ಕಾರಣದಿಂದ ಅವ್ರು ಮತ್ತೆ ವಾಪಸ್ ಕಳಿಸ್ಬಿಡ್ಬೋದು. ಸೊ ಇದು ಒಂದು ಸಾಮಾಜಿಕ ಕಳಂಕ. ಇದು ಆ ಥರ ಒಂದು ವೇಳೆ ಅವ್ರಿಗೆ ಬೇರೆ ಯಾರಿಗಾದ್ರೂ ಬರ್ಬೋದು, ಮೆದುಳಿರೋ ಯಾರಿಗಾದ್ರೂ ಮೂರ್ಛೆ ರೋಗ ಬರ್ಬೋದು. ಸೊ ಇದನ್ನು ಸಹಜವಾಗಿ ಶುಗರ್ BP ಥರನೇ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿದ್ರೆ 70% ಆಫ್ ದ ಕೇಸಸಲ್ಲಿ ಬರೀ ಮಾತ್ರೆಗಳಿಂದನೇ ಸೀಶಸ್ನ ಅಥವಾ ಫಿಟ್ಸ್ನ ಒಳ್ಳೆ ಕಂಟ್ರೋಲಲ್ಲಿ ಇಡ್ಬೋದು. ಇನ್ 25 to 30% ಆಫ್ ದ ಕೇಸಸಲ್ಲಿ ಸರ್ಜರಿ ಬೇಕಾಗ್ಬೋದು. ಬಟ್ ಈ 70% ಆಫ್ ದ ಕೇಸಸ್ಸಲ್ಲಿ ಯಾಕೆ ನಮಗೆ ಡಿಲೇ, ಟೈಮ್ ಗ್ಯಾಪ್, ಟ್ರೀಟ್ಮೆಂಟ್ ಗ್ಯಾಪ್ ಆಗ್ತಾ ಇದೆ ಅಂದರೆ ಒಂದು ಸಾಮಾಜಿಕ ಕಳಂಕ, ಇನ್ನೊಂದು ಏನಂತ ಹೇಳಿದ್ರೆ ಎಕನಾಮಿಕ್ ಬರ್ಡನ್. ಅದು ಟ್ಯಾಬ್ಲೆಟ್ಸ್ ಕಂಪ್ಲೀಟ್ ಮಾಡದೇ ಇರ್ಬೋದು, ಅವರು ಕಂಪ್ಲೀಟ್ ವರ್ಷಾನ್ಗಟ್ಟಲೆ ತೊಗೊಳ್ಬೇಕಾಗಿ ಬರುತ್ತೆ ಕೆಲವೊಂದ್ಸರಿ. ಸೊ ಅದು ಕಾರಣದಿಂದನೂ ಅವ್ರು ಟ್ಯಾಬ್ಲೆಟ್ಸ್ ತೊಗೊಳ್ದೇ ಇರ್ಬೋದು. ಸೊ ಇವೆರಡು ಗ್ಯಾಪ್ನ ನಾವು ಫಿಲ್ ಮಾಡಿದರೆ ಟ್ರೀಟ್ಮೆಂಟ್ ಖಂಡಿತ ಇದೆ. ಅವರು ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೋದು, ಅವರು ಪ್ರೆಗ್ನೆಂಟ್ ಆಗ್ಬೋದು, ಅವ್ರಿಗೂ ಮಕ್ಕಳು ಆಗ್ಬೋದು, ಅವರು ಸಹಜವಾದ ಜೀವನ ಶೈಲಿ ನಡೆಸ್ಕೊಂಡು ಹೋಗ್ಬೋದು. ಆ ಥರ ಉದಾಹರಣೆಗಳು ಸಾಕಷ್ಟಿದೆ. ಮೇಡಮ್, ಅದು ಹೇಳಿದ್ರೆ ಹೆಣ್ಮಕ್ಳ ಬಗ್ಗೆ ಹೇಳಿದರೆ, ಒಂದು ಮೆದುಳಿರುವ ಯಾರಿಗೆ ಬೇಕಾದರೂ ಇದು ಬರ್ಬೋದು ಅಂತ ಹೇಳಿದ್ರೆ, ಅಡುಗೆ ಮನೇಲಿ ಕೆಲಸ ಮಾಡಿದ್ರೆ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಮನೇಲಿ ಹೊರಗಡೆ ಕೆಲಸ ಮಾಡೋ ಇವರಾಗಿರ್ಬೋದು,
ಹೆಣ್ಮಕ್ಳು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ಮುಂಜಾಗ್ರತೆಯಾಗಿರ್ಬೇಕಾಗುತ್ತೆ. ಅಂದರೆ ಕೆಲವರು ಏನಾಗ್ತಾರೆ ಅಂದರೆ ಮನೇಲಿದ್ದಾಗ ಒಬ್ಬರೇ ಇರ್ತಾರೆ, ಅಡುಗೆ ಮನೇಲಿ ಇರೋದಾಗುತ್ತೆ, ಅದು ಟೆರೆಸ್ ಮೇಲೆ ಬಟ್ಟೆ ಒಣಗಾಕೋ ಬಟ್ಟೆ ತೊಳಿಯೋಕ್ಕಿರುತ್ತೆ. ಒಬ್ಬರೇ ಇದ್ದಾಗ ಆ ರೀತಿಯ ಲಕ್ಷಣಗಳು ನನಗೀಗ ಮೂರ್ಛೆ ಹೋಗ್ತಾ ಇದನ್ನೇ ನನಗೆ ಆ ಲಕ್ಷಣಗಳು ಕಂಡು ಬರ್ತವೆ, ಅವ್ರು ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮಗಳನ್ನು ಏನು ತೊಗೊಳ್ಬೇಕಾಗುತ್ತೆ? ಒಬ್ಬರೇ ಇರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಒಬ್ಬರೇ ಇದ್ದಾಗ ಏನು ಮಾಡ್ಬೋದು? ನೀವು ಹೇಳ್ದಂಗೆ ಅವಾಗಲೇ ಮಾತಾಡ್ದಂಗೆ ಸಾರ್ವಜನಿಕ ಸ್ಥಳದಲ್ಲಾದರೂ ಯಾರಾದರೂ ನಮಗೆ ಸಹಾಯ ಮಾಡ್ತಾರೆ. ಒಬ್ಬರೇ ಮನೇಲಿರೋಂಥ ಸಂದರ್ಭದಲ್ಲಿ ಅಥವಾ ಆಫೀಸಲ್ಲಿರೋಂಥ ಸಂದರ್ಭ ಒಬ್ಬರೇ ಇದ್ದಾಗ, ಏಕಾಂಗಿಯಾಗಿದ್ದಾಗ ಈ ಲಕ್ಷಣಗಳು ಎಷ್ಟು ಮುಂಚೆ ಗೊತ್ತಾಗತ್ತೆ? ಆ ಟೈಮಲ್ಲಿ ಅವ್ರು ಏನು ಮಾಡ್ಬೋದು? ಒಂದು ಮುಖ್ಯ ಏನಂತ ಹೇಳಿದರೆ, ಸೊ ಆದಷ್ಟು ಒಬ್ಬರೇ ಇರೋದು ಬೇಡ, ಜೊತೇಲಿ ಯಾರನ್ನಾದರೂ ಸಪೋರ್ಟ್ಗೆ ಇಟ್ಕೊಂಡ್ರೆ ಒಳ್ಳೆಯದು. ಒಂದು, ಆದಷ್ಟು ಬೆಂಕಿ ಹತ್ರ ಅಥವಾ ನೀರ ಹತ್ರ, ಎತ್ತರ ಜಾಗದ ಹತ್ರ ಆ ಥರ ರಿಸ್ಕಿ ಪ್ಲೇಸಸ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಅವರು ಸ್ನಾನಕ್ಕೆ ಹೋಗುವಾಗ ಲಾಕ್ ಮಾಡಿಕೊಂಡು ಹೋಗೋದಕ್ಕಿಂತ ಅವ್ರು ಲಾಕ್ ಓಪನ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಒಂದು ವೇಳೆ ಅವ್ರಿಗೆ ಫಿಟ್ಸ್ ಬಂದು ಒಳಗೆ ಬಿದ್ದಿದ್ರು, ಒಳಗಡೆ ಅವರು ಸಫೋಕೇಶನ್ ಆಗಿರ್ಬೋದು, ಎಷ್ಟೋ ಟೈಮ್ ಆಗಿರ್ಬೋದು, ಅವ್ರನ್ನ ಆಚೆ ತರದೇ ಗೊತ್ತಾಗೋದಕ್ಕೆ ಅಟ್ಲೀಸ್ಟ್ ಅವ್ರು ಡೋರ್ ಓಪನ್ ಮಾಡಿ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಅವ್ರು ದೇ ಕ್ಯಾನ್ ಸೀಕ್ ಹೆಲ್ಪ್. ಸೊ ಅದು ಒಂದು ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಮತ್ತು ಅಡುಗೆ ಮನೇಲಿರುವಾಗ, ಬೆಂಕಿ ಹತ್ರ ಅಡುಗೆ ಮಾಡ್ತಿರುವಾಗ ಅದು ಸಹಜವಾಗಿ ಫಿಟ್ಸ್ ಬಂದಾಗ ಏನಾಗುತ್ತೆ, ಬೆಂಕಿಯಲ್ಲಿ ಬಿದ್ದು ಎಷ್ಟೋ ಜನ ಮುಖ ಕೈಕಾಲೆಲ್ಲ ಸುಟ್ಕೊಂಡಿರೋದು ಎಕ್ಸಾಂಪಲ್ಸ್ ಇದೆ. ಅಥವಾ ಬಾವಿ ಕಟ್ಟೆಯಲ್ಲಿ ನೀರು ಹತ್ರ ಬಿದ್ದಿರೋ, ನೀರಲ್ಲಿ ಬಿದ್ದು ಮುಳುಗಿದೋ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಇವ್ರಿಗೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಬೆಂಕಿ ಹತ್ರ ಹೋಗಬೇಡಿ, ನೀರಲ್ಲಿ ಸ್ವಿಮ್ಮಿಂಗ್ ಎಲ್ಲ ಹೋಗಬೇಡಿ, ನೀರ ಹತ್ರ ಜಾಸ್ತಿ ಇರಬೇಡಿ, ಎತ್ತರವಾದ ಜಾಗದ ಹತ್ರ ಬಟ್ಟೆ ಒಣಗಾಕುವಾಗ ಅದು ಇದು ಕಾರಣ ಅಂತ ಹೇಳ್ಬಿಟ್ಟು ಎತ್ತರವಾದ ಜಾಗದಲ್ಲಿ ಇರತಕ್ಕಂಥದ್ದು ಅದು ರಿಸ್ಕಿ ಪ್ಲೇಸಸ್ ಆಗಿರುತ್ತೆ. ಆದಷ್ಟು ಅಂಥದ್ದೆಲ್ಲ ರಿಸ್ಕಿ ಟಾಸ್ಕ್ಸ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಅವ್ರು ಮಾಡ್ತಕ್ಕಂಥದ್ದು ಏನು ಮಾಡ್ಬೋದು ಅಂದರೆ ಸೇಫ್ ಕೆಲಸಗಳನ್ನ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ನಿದ್ದೆ ಕೂಡ ತುಂಬ ಮುಖ್ಯವಾದಂಥ ಇರ್ತಕ್ಕಂಥ ಗಮನ ವಹಿಸ್ಬೇಕು. ಅದನ್ನು ಒಳ್ಳೆ ನಿದ್ದೆ ಮಾಡಬೇಕು, ಕರೆಕ್ಟ್ ರೆಗ್ಯುಲರ್ ಮಾತ್ರೆ ತೊಗೊಳ್ಬೇಕು, ಆಹಾರ ಪಥ್ಯ ಎಲ್ಲ ಡಾಕ್ಟ್ರ್ ಹೆಂಗೆ ಹೇಳಿರ್ತಾರೋ ಅದ್ರ ಪ್ರಕಾರನೇ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಅವ್ರು ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಮೇಡಮ್, ನಾನು ಕೇಳಿದ್ದು ಇದ್ರ ಜೊತೆಗೆ ಅಪಸ್ಮಾರ ಇರೋವಂಥ ವ್ಯಕ್ತಿಗೆ ಈ ಕ್ಷಣಕ್ಕೆ ನಾನು ಪ್ರಜ್ಞೆ ತಪ್ತೀನಿ ಅಂತ ಒಂದು 10 ಸೆಕೆಂಡ್ 20 ಸೆಕೆಂಡ್ ಮುಂಚೆ ಏನಾದ್ರು ಗೊತ್ತಾಗತ್ತಾ, ಅಥವಾ ಏನೋ ಗೊತ್ತಾಗಲಿಲ್ಲ ದಿಢೀರಂತ ಹಾಗೆ ಪ್ರಜ್ಞೆ ತಪ್ಪೋಗುತ್ತೋ? ಅದು ಆ ಥರ ವೆರೈಟೀಸ್ ಕೂಡ ಇದೆ. ಅದನ್ನ ಆರಾ ಅಂತ ಹೇಳ್ತೀವಿ. ಅದು ಫಿಟ್ಸ್ ಬರೋಕ್ಕಿಂತ ಏನೋ ಒಂದು ಸಂಕಟ ಆಗೋದು, ಬರೋಕ್ಕಿಂತ ಮುಂಚೆ ಏನೋ ಒಂದು ಲೈಟ್ ಫ್ಲಾಶಸ್ ಬರೋದು, ಏನೋ ಕಿವಿಯಲ್ಲಿ ಏನೋ ಒಂದು ಸೌಂಡ್ ಕೇಳೋದು, ಆ ಥರ ಕೆಲವೊಬ್ಬರಿಗೆ ಅನುಭವಗಳಿದೆ. ಹೊಟ್ಟೆಯಲ್ಲಿ ಏನೋ ಸಂಕಟ ಆಗೋದು, ಈ ಥರ ವಿತ್ ಅನ್ ಆರಾ ಅಂತ ಹೇಳ್ತೀವಿ, ಸೀಚಸ್ ವಿತ್ ಅನ್ ಆರಾ ಅಂತ. ಸೊ ಆ ಥರ ಇದ್ದಾಗ ಗೊತ್ತಾಗುತ್ತೆ, ಅವ್ರುಗಳಿಗೆ ಗೊತ್ತಾಗುತ್ತೆ, ಆ್ಯಂಡ್ ವಿಲ್ ಸ್ಟಾರ್ಟ್ ಸೀಕಿಂಗ್ ಫಾರ್ ಹೆಲ್ಪ್. ಅವರು ಕರೀತಾರೆ, ಮಾಡ್ತಾರೆ, ಒಂದು ಸಹಾಯ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಒಂದು ವೆರೈಟಿ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಅದು ಗೊತ್ತಿಲ್ಲದೆ ಸಡನ್ನಾಗಿ ಬರೋದೇ ಜಾಸ್ತಿ. ಮೇಡಮ್, ಒಂದು ಸಲ ಅಪಸ್ಮಾರ ಅಂತ ಖಚಿತ ಆಗೋದೇಗೆ ಅಂದರೆ ಎಲ್ಲ ಪ್ರಜ್ಞೆ ತಪ್ಪೋದು ಕೂಡ ಅಪಸ್ಮಾರ ಅಲ್ಲ ಅಥವಾ ಪಿಟ್ಸ್ ಅಲ್ಲ, ಆದರೆ ಇದು ಪಿಟ್ಸ್ ಅಂತಲೇ ಕನ್ಫರ್ಮ್ ಆಗೋದು ಹೆಂಗೆ? ಕನ್ಫರ್ಮ್ ಮಾಡ್ಕೊಳಕ್ಕಿರ್ತಕ್ಕಂಥ ಪರೀಕ್ಷೆಗಳೇನೇನು? ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದರೆ ಫಿಟ್ಸ್ ಥರನೇ ಕಾಣ್ತಕ್ಕಂಥದ್ದು, ಬಟ್ ಅದು ಫಿಟ್ಸ್ ಅಲ್ಲ ಅಂತ. ಒಂದೇನಂದರೆ ಸಿಂಕೋಪ್, ತುಂಬ ಹೊತ್ತು ನಿಂತ್ಕೊಂಡಾಗ BP ಲೋ ಆಗಿ ರಕ್ತ ಸಂಚಲನೆ ಮೆದುಳಿಗೆ ಕಡಿಮೆ ಆಗಿ ಬಿದ್ದೋಗ್ಬಿಡ್ತಾರೆ ಅವರು. ಆವಾಗ ಆ ಸ್ವಲ್ಪ ಟೈಮಲ್ಲಿ ಅವ್ರಿಗೇನಾಗುತ್ತೆ, ಕೈ ಟೈಟಾಗಿ ಹಿಡಿತಾರೆ. ಸೊ ಆಮೇಲೆ ಸ್ವಲ್ಪ ಹೊತ್ತು ಪ್ರಜ್ಞೆ ಇರೋದಿಲ್ಲ, ಆಮೇಲೆ ಮತ್ತೆ ಸರಿ ಹೋಗ್ತಾರೆ. ನಾವು ಅವಾಗ ಅದನ್ನು ಡೀಟೇಲಾಗಿ ವರ್ಕಪ್ ಮಾಡಿ ನೋಡಿದಾಗ ವಿ ಕಾಲ್ ಇಟ್ ಆಸ್ ಸಿಂಕೋಪ್. ಅದು ಆ್ಯಕ್ಚುಲಿ ಈ ಮೂರ್ಛೆ ರೋಗ ಥರನೇ ಕಾಣಿಸುತ್ತೆ, ಬಟ್ ಅದು ಆ್ಯಕ್ಚುಲಿ ಸಿಂಕೋಪ್ ಆಗಿರುತ್ತೆ. ಆವಾಗ ನಾವು ಕಾರ್ಡಿಯಾಕ್ ಚೆಕಪ್ ಎಲ್ಲ ಮಾಡಬೇಕಾಗುತ್ತೆ, ಹಾರ್ಟ್ ಚೆಕಪ್ಸ್ ಎಲ್ಲ ಮಾಡಬೇಕಾಗುತ್ತೆ, BP ಮತ್ತು ಅದು ಹಾರ್ಟ್ ರೇಟ್ ಹೆಂಗಿದೆ, ECG ಎಲ್ಲ ಮಾಡಿಕೊಂಡು, ಇಕೋ ಎಲ್ಲ ಮಾಡಿಕೊಂಡು ಹಾರ್ಟ್ ಡಾಕ್ಟರ್ ಅದನ್ನೆಲ್ಲ ನೋಡಿ ಡೀಟೇಲಾಗಿ ವರ್ಕಪ್ ಮಾಡಬೇಕಾಗುತ್ತೆ. ಅದು ಒಂದು ಕಾರಣ. ಸಹಜವಾಗಿ ಇದನ್ನು ನಾವು ತುಂಬ ವಯಸ್ಸಾದವರಲ್ಲಿ ಕಾಣಿಸ್ತೀವಿ. ಶುಗರ್ ಪೇಷಂಟ್ಸಲ್ಲಿ, ಥೈರಾಯ್ಡ್ ಇರೋ ಪೇಷಂಟ್ಸಲ್ಲಿ, ಆಟೋನಮಿಕ್ ಡಿಸ್ಫಂಕ್ಷನ್ಸಿಂದ ಆಗ್ತಕ್ಕಂಥದ್ದು, ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಆಗಿ ಸಿಂಕೋಪ್ ಆಗಿ ಬೀಳ್ತಕ್ಕಂಥದ್ದು ಒಂದು. ಅದು ಮೂರ್ಛೆ ರೋಗ ಥರನೇ ಲಕ್ಷಣ ಇರುತ್ತೆ, ಅದೊಂದು. ಸೊ ಸೆಕೆಂಡ್ ಏನಂತ ಹೇಳಿದರೆ, ಈ ಮೂರ್ಛೆ ರೋಗ ಥರನೇ ಕಾಣಿಸೋದು ಅಂತ ಹೇಳಿದರೆ ನಾನ್ ಎಪಿಲೆಪ್ಟಿಕ್ ಅಟ್ಯಾಕ್ ಡಿಸಾರ್ಡರ್ಸ್ ಅಂತ ಹೇಳಿದರೆ, ಅಂದರೆ ಈ ಸೈಕಲಾಜಿಕಲಿ ಅಬ್ನಾರ್ಮಲ್ ಆಗಿರೋರು ಸುಮ್ಮನೆ ಫಿಟ್ಸ್ ಬರೋ ಥರ ಮಾಡೋದು, ಆ್ಯಕ್ಚುಲಿ ಅದನ್ನು ನಾಟಕೀಯವಾಗಿ ಮಾಡೋದು. ಅದು ಫಿಟ್ಸ್ ಇರೋದಿಲ್ಲ, ಅವ್ರಿಗೇನೋ ಬೇರೆ ಏನೋ ಒತ್ತಡ ಇರುತ್ತೆ, ಬೇರೆ ಏನೋ ಮಾನಸಿಕ ತೊಂದರೆ ಇರುತ್ತೆ, ಅದನ್ನು ಈ ರೀತಿಯಲ್ಲಿ ಅವ್ರು ಅದನ್ನು ತೋರಿಸ್ಕೊತಾ ಇರ್ತಾರೆ. ಸೊ ಅದು ನಮಗೆ ಅದಕ್ಕೋಸ್ಕರ ನಾವು ಯಾಕೆ ವಿಡಿಯೋ ತೆಕ್ಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳಿದರೆ, ಈ ಇನ್ಫಾರ್ಮೇಷನ್ ಎಲ್ಲ ನಮಗೆ ಸಿಕ್ಬಿಡುತ್ತೆ, ನಿಜವಾಗ್ಲೂ ಮೂರ್ಛೆ ರೋಗನ ಅಥವಾ ಅವ್ರು ಬಂದಿರೋದು ಬೇರೆನಾ ಅಂತ ಹೇಳ್ಬಿಟ್ಟು. ಆವಾಗ ನಾವು ಅವ್ರು ಕೂತ್ಕೊಂಡು ಮಾತಾಡಿಸಿ ಅವ್ರಿಗೆ ಏನಿದೆ ಅಂತ ಹೇಳಿ ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನಾವು ಅದನ್ನು ರೂಲ್ ಔಟ್ ಮಾಡ್ಬೋದು. ಹೌದು, ಇದು ಫಿಟ್ಸ್ ಅಲ್ಲ, ಇದು ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾವು ತಕ್ಕನಾಗಿ ನಾವು ಅವ್ರನ್ನ ಮಾನಸಿಕ ತಜ್ಞರ ಹತ್ರ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಯಾಕೆ ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು.
ಸೊ ಇದು ಕಾಮನೆಸ್ಟ್ ಆಗಿ ಕಾಣ್ತಕ್ಕಂಥದ್ದು ಇವೆರಡು, ಸಿಂಕೋಪ್ ಆಗಲಿ ಅಥವಾ ನಾನ್ ಎಪಿಲೆಪ್ಟಿಕ್ ಅಟ್ಯಾಕ್ ಡಿಸಾರ್ಡರ್ಸ್ ಆಗಲಿ ವಿಚ್ ರಿಸಂಬಲ್ಸ್ ಎಪಿಲೆಪ್ಸಿ. ಓಕೆ ಮೇಡಮ್, ಒಂದು ಸಲ ಅಪಸ್ಮಾರ ಅಂತ ಅಥವಾ ಫಿಟ್ಸ್ ಎಪಿಲಿಪ್ಸಿ ಅಂತೇಳಿ ಖಚಿತ ಆದಮೇಲೆ ಎಷ್ಟು ದಿವಸ ನಿರಂತರವಾಗಿ ಚಿಕಿತ್ಸೆ ಪಡಿಬೇಕಾಗತ್ತೆ? ಚಿಕಿತ್ಸೆ ಪಡೆದ ಒಂದು ಹಂತದ ಚಿಕಿತ್ಸೆ ಮುಗಿದ ಮೇಲೆ ಅದು ಮತ್ತೆ ಯಾವುದೇ ಔಷಧ ಉಪಚಾರ ಇಲ್ಲದಲೆ ಸಹಜವಾದ ಜೀವನನ ರೂಢಿಸ್ಕೊಳ್ಳೋದಕ್ಕೆ ಬದುಕೋದಕ್ಕೆ ಸಾಧ್ಯ ಆಗುತ್ತಾ, ಇದೆಯಾ? ಸುಮಾರು ಈಗ ಎಪಿಲೆಪ್ಸಿ ಅಂತ ಕನ್ಫರ್ಮ್ ಆದಮೇಲೆ, ಎಪಿಲೆಪ್ಸಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ 2 ಅನ್ಪ್ರೊವೋಕ್ಡ್ ಸೀಷರ್ಸ್, ಅಂದರೆ ಏನೇ ಒಂದು ಸ್ಟಿಮ್ಯುಲಸ್ ಇಲ್ಲದೇ ತಕ್ಷಣ ಎರಡು ಫಿಟ್ಸ್ ಬಂದು ಅದು 24 ಗಂಟೆ ಗ್ಯಾಪ್ ಮೇಲೆ ಬಂದಿದ್ರೆ ಈ ಥರ ಏನಾದ್ರು ಫಿಟ್ಸ್ ಆಗಿದ್ರೆ ನಾವು ಅದನ್ನು ಎಪಿಲೆಪ್ಸಿ ಅಂತ ಹೇಳ್ತೀವಿ. ಸೊ ಈ ಥರ ಎಪಿಲೆಪ್ಸಿ ಬಂದಾಗ ಮೋಸ್ಟ್ ಆಫ್ ದ ಟೈಮ್ 3 years 5 years ಅದು ಅವ್ರ ಎಪಿಲೆಪ್ಟಾಲಜಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಬೇಸ್ಡ್ ಮೇಲೆ ಅವರು ಯಾರು ಅವ್ರನ್ನ ಕನ್ಸಲ್ಟ್ ಮಾಡ್ತಾ ಇರ್ತಾರೋ ಅವರು ಡಿಸೈಡ್ ಮಾಡ್ತಾರೆ. ಕೆಲವರಿಗೆ 2 ವರ್ಷ ಬೇಕಾಗುತ್ತೆ, ಕೆಲವರಿಗೆ 3 ವರ್ಷ ಬೇಕಾಗುತ್ತೆ, ಕೆಲವರು 6-7 ವರ್ಷ ಆದರೂ ಬೇಕಾಗುತ್ತೆ, ಕೆಲವರು 10 ವರ್ಷ ತನಕ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಅದು ಅವ್ರು ಯಾರನ್ನ ಕನ್ಸಲ್ಟ್ ಮಾಡ್ತಿರ್ತಾರೆ, ನ್ಯೂರಾಲಜಿಸ್ಟ್ ಆಗಲಿ ಎಪಿಲೆಪ್ಟಾಲಜಿಸ್ಟ್, ದೇ ವಿಲ್ ಡಿಸೈಡ್ ಎಷ್ಟು ವರ್ಷ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಕರೆಕ್ಟಾಗಿ ಮಾತ್ರೆ ತೊಗೊಂಡ್ರೆ 70% ಆಫ್ ದ ಕೇಸಸಲ್ಲಿ ಅದನ್ನು ಒಳ್ಳೆ ಕಂಟ್ರೋಲ್ ಇಡ್ಬೋದು, ಅವರು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಬೋದು ಒಂದು. ಸೊ ಸೆಕೆಂಡ್ ಏನಂತ ಹೇಳಿದರೆ 70% ನಾನು ಹೇಳಿದಾಗೆ ಆ್ಯಂಟಿಎಪಿಲೆಪ್ಟಿಕ್ಸ್ ಡ್ರಗ್ಸ್ ಬೇಕಾಗುತ್ತೆ, ಮಾತ್ರೆಗಳು ಬೇಕಾಗುತ್ತೆ. ಇನ್ನು 25 to 30% ಮಾತ್ರ ಅವ್ರಿಗೆ ಸರ್ಜರಿ ಬೇಕಾಗುತ್ತೆ. ಅಂಥ ಗ್ರೂಪ್ ಏನಂದರೆ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ನಾವು ಹೇಳ್ತೀವಿ. ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂದರೆ ಎಷ್ಟು 2 ಅಥವಾ 2ಕ್ಕಿಂತ ಜಾಸ್ತಿ ಒಳ್ಳೆ ಪ್ರಮಾಣದಲ್ಲಿ ನಾವು ಆ್ಯಂಟಿಎಪಿಲೆಪ್ಟಿಕ್ ಮಾತ್ರೆಗಳು ಕೊಟ್ಟಿದ್ರೂ ಸಹ ಅವ್ರದ್ರಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದರೆ, ಅವರು ಪದೇ ಫಿಟ್ಸ್ ಬರ್ತಿದೆ ಅಂತ ಹೇಳಿದರೆ ನಾವು ಅದನ್ನು ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅಂದರೆ ಮಾತ್ರೆಗೆ ಇದು ಬಗ್ತಾ ಇಲ್ಲ ಅಂತ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಸರ್ಜನ್ಸ್ಗೆ ಕಳಿಸ್ಕೊಡ್ತೀವಿ. ಯಾಕಂದರೆ ಅದು ಆ ಗ್ರೂಪ್ ಆಫ್ ಪೇಷಂಟ್ಸ್ಗೆ, ಈ 25 to 30% ಈ ಗ್ರೂಪ್ ಆಫ್ ಪೇಷಂಟ್ಸ್ಗೆ ದೇ ನೀಡ್ ಸರ್ಜರೀಸ್. ಅವ್ರು ಬೇರೆ ಒಂದು ಕಾರಣ ಇರುತ್ತೆ, ನಾವು ಅದನ್ನು ಪತ್ತೆ ಹಚ್ಚಿ ಅದನ್ನು ವರ್ಕಪ್ ಮಾಡಿ ಆ ಕಾರಣ ಮತ್ತು ಸರ್ಜರಿ ಆದಮೇಲೂ ಅವ್ರಿಗೆ ಒಳ್ಳೆ ಸೀಶರ್ ಕಂಟ್ರೋಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಟ್ 70% ಕೇಸಸ್ ನಾನು ಹೇಳಿದಾಗೆ ಟ್ರೀಟ್ಮೆಂಟೇ ಸಾಕಾಗಿರುತ್ತೆ, ಅವ್ರದ್ದು ಒಳ್ಳೆ ಕಂಟ್ರೋಲ್ ಬರುತ್ತೆ. ಯಾವ ರೀತಿಯ ಚಿಕಿತ್ಸೆ ಅಂದರೆ ಆಪ್ರೇಷನ್ ಅಂದರೆ ಏನು ರೀತಿಯ ಆಪ್ರೇಷನ್ಗಳಾಗುತ್ತೆ ಮೇಡಮ್? ಇದಕ್ಕೆ ಒಂದೇ ಥರ ಅಲ್ಲ, ಒಂದೊಂದು ಅದು ಕಾರಣ ತಕ್ಕನ ಹಾಗೆ ಬೇರೆ ಬೇರೆ ಥರ ಆಪ್ರೇಷನ್ಸ್ ಬರ್ತಾ ಹೋಗುತ್ತೆ. ಇದಕ್ಕಿಂತ ಮುಂಚೆ ನಾವು ವೇಗಲ್ ಸ್ಟಿಮ್ಯುಲೇಷನ್ಸ್ ಅಂತ ಮಾಡ್ತೀವಿ, ಅಥವಾ ಪ್ಯಾಲಿಯೇಟಿವ್ ಸರ್ಜರೀಸ್ ಅಂತಲೂ ಒಂದಿರುತ್ತೆ. ಪ್ಯಾಲಿಯೇಟಿವ್ ಸರ್ಜರಿ ಅಂದರೆ ಸುಮ್ಮನೆ ಫಿಟ್ಸ್ ಕಂಟ್ರೋಲ್ ಮಾಡೋಕ್ಕಂತ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕಾರ್ಪಸ್ ಗೆಲೋಸಮ್ ಅಂತ ಇರುತ್ತೆ, ಒಂದು ಗಮ್ ಥರ ಇರುತ್ತೆ, ಅದನ್ನು 2 ಮೆದುಳಿನ ಭಾಗವನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಅಲ್ಲಿ ಕಾರ್ಪಸ್ ಗೆಲೋಸಟಮಿ ಮಾಡಿ ಅದು ಟೆಂಪ್ರರಿ ಆಗಿ ನಾವು ಸೀಶರ್ಸ್, ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಗೆ 100 ಸರಿ ಫಿಟ್ಸ್ ಬರೋರಿಗೆ ಈ ಥರ ಟೆಂಪ್ರರಿ ಪ್ಯಾಲಿಯೇಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ, ಸಪೋರ್ಟಿವ್ ಸರ್ಜರೀಸ್. ಈ ಥರ ಕೊಟ್ಟ ಮೇಲೆ ಏನಾಗುತ್ತೆ, ಪ್ರಮಾಣ ಕಡಿಮೆ ಆಗ್ಬೋದು, 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಬರ್ತಾ ಹೋಗ್ಬೋದು. ಸ್ವಲ್ಪ ಮಾತ್ರೆ ಜೊತೆ ಸ್ವಲ್ಪ ಈ ಥರ ಪ್ಯಾಲಿಯೇಟಿವ್ ಸರ್ಜರಿ ಜೊತೆ ಕಂಟ್ರೋಲ್ಗೆ ಇಡ್ಬೋದು. ಇನ್ನು ಕೆಲವೊಂದು ಸರಿ ಪ್ರಾಪರ್ ಸರ್ಜರಿ ಬೇಕಾಗುತ್ತೆ, ಅದು ನ್ಯೂರೋ ಸರ್ಜನ್ಸ್ ಡೀಲ್ ಮಾಡ್ತಾರೆ ಅದನ್ನು. ಅದು ಎಪಿಲೆಪ್ಟಿಕ್ ಝೋನ್ನ ಅದು ಕೆಲವೊಂದು ಪೆಟ್ ಸ್ಕ್ಯಾನು ಮೆಗ್ ಇವೆಲ್ಲ ಸ್ವಲ್ಪ ಹೈಯರ್ ಇನ್ವೆಸ್ಟಿಗೇಷನ್ಸ್ ಮಾಡಿಬಿಟ್ಟು ಅದು ಎಲ್ಲಿ ಯಾವ ಮುಖ್ಯ ಭಾಗದಿಂದ ಬರ್ತಾ ಇದೆಯೋ ಆ ಮುಖ್ಯ ಭಾಗನ ವರ್ಕಪ್ ಮಾಡಿ ಆ ಭಾಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು, ಆ ಭಾಗನ ತೆಗೆಯಕ್ಕಂಥದ್ದು. ಅಂದರೆ ಒಂದು ಸಂಕೀರ್ಣವಾದಂಥ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ರೆ, ಹಂಗಂದರೆ ಸಾಮಾನ್ಯ ಜನಕ್ಕೆ ಈ ಫಿಟ್ಸು ಅಥವಾ ಅಪಸ್ಮಾರ ಎಪಿಲೆಪ್ಸಿ ಬಂತು ಅಂದರೆ ಅವ್ರು ಚಿಕಿತ್ಸೆ ಪಡೆಯೋದು ಕಷ್ಟನಾ, ಅಷ್ಟು ದುಬಾರಿನ ಈ ಚಿಕಿತ್ಸೆ? ಈಗಿರೋ ಅಡ್ವಾನ್ಸ್ಡ್ ಸೈನ್ಸಲ್ಲಿ 2 ಥರದ ಮಾತ್ರೆಗಳಿದೆ. ಅಂದರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಇರ್ತಕ್ಕಂಥ ಮಾತ್ರೆಗಳೂ ಇದೆ, ಚಿಕಿತ್ಸೆಗಳೂ ಇದೆ. ಸೊ ಅದು ನಮಗೆ ಬೇಸಿಕ್, ನಾವು ಯಾಕೆ ಇಷ್ಟೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರೆ, ಸೊ ಒಂದೇನೆಂದರೆ ಎಷ್ಟೋ ಹಳ್ಳಿ ಜನಕ್ಕೆ ಈಗ ಫಾರ್ಮಸಿನಲ್ಲಿ ನೀವು ಹೋಗಿ ಚೆಕ್ ಮಾಡಿ, ಯಾವುದೋ ಹಳ್ಳಿಗಳಲ್ಲಿ ಅಥವಾ ಚಿಕ್ಕ ತಾಲೂಕುಗಳಲ್ಲಿ ಎಲ್ಲ ಮಾತ್ರೆಗಳಿರುತ್ತೆ, ಅದರ ಫಿಟ್ಸ್ ಮಾತ್ರೆಗಳೇ ಇರೋದಿಲ್ಲ ಎಷ್ಟೋ ಸರಿ. ಅದು ಸ್ಟಡಿ ಕೂಡ ಮಾಡಿದ್ದಾರೆ ಅವರು ವೆಸ್ಟ್ ಬೆಂಗಾಲಲ್ಲಿ, ಪಂಜಾಬಲ್ಲಿ. ಅದು ಇದು ಸ್ಟಡಿ ಪ್ರಕಾರ ನೋಡಿದರೆ ಅವ್ರಿಗೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ಫಿಟ್ಸ್ ಮಾತ್ರೆ ಸಿಗುತ್ತೆ. ಅದು ಎಲ್ಲೋ ಕೆಲವೊಂದು ಫಾರ್ಮಸಿಗಳಲ್ಲಿ ಮಾತ್ರ ಸಿಗುತ್ತೆ, ಇನ್ನು ಕೆಲವೊಂದು ಕಡೆ ಅದು ಸಿಗದೇ ಇರ್ಬೋದು. ಸೊ ಈ ಒಂದು ಕಾರಣದಿಂದ ಮೂರ್ಛೆ ರೋಗದ ಬರ್ಡನ್ ಜಾಸ್ತಿ ಆಗ್ತಾ ಇರೋದು, ಆಕ್ಸೆಸಿಬಿಲಿಟಿ ಕಡಿಮೆ ಆಗಿರೋದು. ಅಂದರೆ ಅವರಿಗೆ ಮಾತ್ರೆ ತೊಗೊಳ್ಬೇಕಂದ್ರೂ ಆಕ್ಸೆಸಿಬಿಲಿಟಿ ಇರೋದಿಲ್ಲ, ಹೋಗಿ ಈಸಿಯಾಗಿ ಒಂದು ಮನೆ ಹತ್ರ ಇರೋ ಫಾರ್ಮಸಿಯಲ್ಲಿ ಹೋಗಿ ತೊಗೊಂಡು ಬರೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ ಒಂದು. ಪ್ಲಸ್ ಇದು ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಇದು 1 ದಿವಸದಲ್ಲ 2 ದಿವಸದಲ್ಲ 365 ದಿವಸದ್ದು ಕೂಡ ಅಲ್ಲ, ಎಷ್ಟು ವರ್ಷಾನುಗಟ್ಟಲೆ ತೊಗೊಳ್ಬೇಕಾಗತ್ತೆ. ಸೊ 1 ತಿಂಗಳು ತೊಗೊಳ್ತಾರೆ, 2 ತಿಂಗಳು ತಗೊಳ್ತಾರೆ. ಎಷ್ಟೋ ಸರಿ ಅದ್ರ ಖರ್ಚೇ ಜಾಸ್ತಿ ಆಗಿರುತ್ತೆ. ಎಷ್ಟೋ ಜನ ಕೂಲಿ ಮಾಡ್ಕೊಂಡು ತಿನ್ನೋರು ಇರ್ತಾರೆ, ಅವ್ರುಗಳಿಗೆ ಈ ಖರ್ಚು ಜಾಸ್ತಿ ಅಂತ ಹೇಳ್ಬಿಟ್ಟೆ ಅವ್ರು ಅದನ್ನು ತೊಗೊಳ್ಳದೇ ಇರ್ಬೋದು. ಆ ಕಾರಣದಿಂದ ಅವ್ರು ಸ್ಟಾಪ್ ಮಾಡ್ತಿರ್ತಾರೆ ಆ್ಯಂಟಿಎಪಿಲೆಪ್ಟಿಕ್ ಡ್ರಗ್ಸ್. ಅವಾಗ ಪದೇ ಫಿಟ್ಸ್ ಬರ್ತಾ ಇರುತ್ತೆ. ಇದು 2ನೇ ಕಾರಣ ಆಗಿರುತ್ತೆ. 3ನೇದು ಅಂದರೆ ಸೋಷಿಯಲ್ ಸ್ಟಿಗ್ಮಾ. ನಾನು ಹೇಳಿದೆ, ಒಂದು ಸಾಮಾಜಿಕ ಕಳಂಕ. ಇದು ಜನಕ್ಕೆ ಗೊತ್ತಾಗಬಾರ್ದು ಅಂತಲೇ ಮುಚ್ಚಿಟ್ಕೊಂಡು ಇರೋರು ಅದನ್ನು ಹೊರಗಡೆ ಬರೋದಿಲ್ಲ. ದೇ ವಿಲ್ ನಾಟ್ ಸ್ಪೀಕ್ ಅಬೌಟ್ ದೇರ್ ಎಪಿಲೆಪ್ಸಿ, ದೇ ವಿಲ್ ನಾಟ್ ಸ್ಪೀಕ್ ಅಬೌಟ್ ದೇರ್ ಇಲ್ನೆಸ್. ಅದು ಒಂದು ಕಾರಣ ಆಗಿರುತ್ತೆ.
ಓಕೆ, ವೀಕ್ಷಕರೇ ನೋಡ್ತಾ ಇದ್ದೀರಿ ವಿಶ್ವ ಅಪಸ್ಮಾರ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ರೂಪ ಅವರು ಈ ರೋಗದ ಅಪಸ್ಮಾರ, ಎಪಿಲಿಪ್ಸಿ, ಮೂರ್ಛೆ ರೋಗ ಇದರ ಸಮಗ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಓಕೆ ವೀಕ್ಷಕರೇ, ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿವತ್ತು ಅಪಸ್ಮಾರ, ಎಪಿಲಿಪ್ಸಿ, ಪಿಟ್ಸ್ ಈ ಕಾಯಿಲೆ ಅಂದರೆ ಅದನ್ನೆಲ್ಲದು ಇಂಗ್ಲೀಷ್ನಲ್ಲಿ ಅದನ್ನು ಎಪಿಲಿಪ್ಸಿ ಅಂತ ಕರೀತಾರೆ, ಆಡು ಭಾಷೆಯಲ್ಲಿ ಪಿಟ್ಸು ಅಂತ ಈ ರೀತಿಯ ಬೇರೆ ಬೇರೆ ಇದರಿಂದ ಕರೀತಾರೆ. ವಿಶ್ವಸಂಸ್ಥೆ ಪ್ರತಿ ಫೆಬ್ರವರಿಯ 2ನೇ ಸೋಮವಾರ ಇದನ್ನು ವಿಶ್ವ ಅಪಸ್ಮಾರ ದಿನಾಚರಣೆ ಅಂತ ಆಚರಿಸುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಡಾಕ್ಟರ್ ರೂಪ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಬ್ರೇಕ್ನ ಮುಂಚೆ ಅವರು ಯಾವ್ಯಾವ ವಯೋಮಾನದವರಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ, ಅದು ಅನುವಂಶೀಯತೆಯಿಂದ ಬರುತ್ತೋ ಅಥವಾ ಜೀವನ ಶೈಲಿಯಿಂದ ಬರುತ್ತೋ ಅಥವಾ ಅದಕ್ಕೆ ನಿರ್ದಿಷ್ಟ ಕಾರಣಗಳು ಏನಾದರೂ ಇದಾವೋ ಅಥವಾ ಇಲ್ವೋ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಚರ್ಚೆನ ನಾವು ಮತ್ತೆ ಮುಂದುವರಿಸ್ತೀವಿ. ಮೇಡಮ್, ಮಕ್ಕಳ ಬಗ್ಗೆ ಹೇಳಿದ್ರಿ, ಅದೇ ಉದ್ಯೋಗಸ್ಥ ಮಹಿಳೆಯರ ಬಗ್ಗೆ ಹೇಳ್ತಾಯಿದ್ರಿ. ಈಗ ಗರ್ಭಿಣಿ ಮಹಿಳೆಯರಲ್ಲಿ ಇದ್ದರೆ ಇನ್ನಷ್ಟು ಅವರು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಮೇಡಮ್? ಸೊ ಗರ್ಭಿಣಿಯರು ವಿತ್ ಫಿಟ್ಸ್ ಇದ್ದವ್ರಿಗೆ ಅಥವಾ ವಿತ್ ಎಪಿಲೆಪ್ಸಿ ಇದ್ದವ್ರಿಗೆ ಕೆಲವೊಂದು ಮಾತ್ರೆಗಳು ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಕೆಲವೊಂದು ಮಾತ್ರೆಗಳನ್ನ ನಾವು ಕೊಡ್ತಾ ಇರ್ತೀವಿ. ಸಹಜವಾಗಿ ಅವ್ರು ಅದರಲ್ಲಿ ಕಂಟ್ರೋಲ್ ಆಗಿರುತ್ತೆ. ಬಟ್ ಅವರು ಕನ್ಸೀವ್ ಆಗೋಕ್ಕಿಂತ ಮುಂಚೆ, ಅಂದರೆ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಒಂದು 3-4 ಮಂತ್ಸ್ ಮುಂಚೆ ಬಂದುಬಿಟ್ಟು ಕನ್ಸಲ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದರೆ ಕೆಲವೊಂದು ಮಾತ್ರೆಗಳಿಂದ ಟೆರಟೋಜೆನಿಸಿಟಿ ಜಾಸ್ತಿ ಆಗುತ್ತೆ, ಅಂದರೆ ಮಗು ಮೇಲೆ ಆಗೋ ಪರಿಣಾಮಗಳು ಜಾಸ್ತಿ ಆಗಿರುತ್ತೆ. ಸೊ ಅಂಥ ಕೆಲವೊಂದು ಮಾತ್ರೆಗಳನ್ನ ನಾವು ಕಡಿಮೆ ಮಾಡ್ತೀವಿ ಅಥವಾ ಅದನ್ನು ನಿಲ್ಲಿಸ್ಬೇಕಾಗಿ ಬರ್ಬೋದು. ಅದು ಪ್ರೆಗ್ನೆನ್ಸಿಗೆ ಬೇಕಾದಂಥ ಸೇಫ್ ಡ್ರಗ್ಸು, ಆ್ಯಂಟಿಎಪಿಲೆಪ್ಟಿಕ್ ಡ್ರಗ್ಸ್ ಇದೆ, ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಅವರು ಒಂದು ಕನ್ಸೀವ್ ಆಗೋಕ್ಕಿಂತ ಮುಂಚೆನೇ ಬಂದುಬಿಟ್ಟು ಕನ್ಸಲ್ಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಅವರು ಪ್ರೆಗ್ನೆಂಟ್ ಆಗಿದ ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೂ ಕೆಲವೊಂದು ನಾವು ಮೆಡಿಕೇಷನ್ಸ್ನ ಆಲ್ಟರ್ ಮಾಡಿ ಕೊಡ್ಬೋದು, ಅದನ್ನು ಡೋಸ್ನ ಕಮ್ಮಿ ಮಾಡಿಬಿಟ್ಟು ಕೆಲವೊಂದು ಅವಾಗಲೂ ಬದಲಾವಣೆ ಮಾಡಿ ಕೊಡ್ಬೋದು. ಪ್ಲಸ್ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದರೆ ನಾವು ಅವ್ರಿಗೆ ಫೋಲಿಕ್ ಆ್ಯಸಿಡ್ ಅಂತ ಒಂದು ತುಂಬ ವಿಟಮಿನ್ ಅಂಶ ಬೇಕಾಗಿರುತ್ತೆ ಮಗುವಿನ ಮೆದುಳಿನ ಬೆಳವಣಿಗೆಗೆ ಫೋಲಿಕ್ ಆ್ಯಸಿಡ್ ಅಂಶ ಬೇಕಾಗಿರುತ್ತೆ. ನಾವು ಅದನ್ನು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಶುರು ಮಾಡ್ತೀವಿ ಅಥವಾ ಪ್ರೆಗ್ನೆಂಟ್ ಆದಮೇಲೆ ತಕ್ಷಣ ಅವರಿಗೆ ಫಸ್ಟ್ 3-4 ತಿಂಗಳು ಅದನ್ನು ಕೊಡಬೇಕಾಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಹಂಗಾಗಿ ಅವ್ರ ಕನ್ಸಲ್ಟೇಷನ್ ತುಂಬ ಮುಖ್ಯ ಆಗಿರುತ್ತೆ. ಕನ್ಸೀವ್ ಆಗೋಕ್ಕಿಂತ ಮುಂಚೆ, ಕನ್ಸೀವ್ ಆದಮೇಲೆ ಬರಬೇಕು ಅವರು. ಪ್ಲಸ್ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ. ಫಸ್ಟ್ ಪ್ರೆಗ್ನೆಂಟ್ ಆದಮೇಲೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಮತ್ತು ಒಂದು ಫಿಫ್ತ್ ಮಂತಲ್ಲಿ ನಾವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ. ದಟ್ ವಿ ಕಾಲ್ ಇಟ್ ಆಸ್ ಅನಾಮಲಿ ಸ್ಕ್ಯಾನ್ ಅಂತ. ಈ ಅನಾಮಲಿ ಸ್ಕ್ಯಾನಲ್ಲಿ ವಿಲ್ ಲುಕ್ ಫಾರ್ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿದೆಯೋ ಇಲ್ವೋ, ಅಥವಾ ಅದರಲ್ಲಿ ಏನಾದ್ರು ದೋಷ ಇದೆಯೋ, ಹಾರ್ಟಲ್ಲಿ ದೋಷ ಇದೆಯೋ ಅಥವಾ ಮೆದುಳಲ್ಲಿ ಏನಾದ್ರು ದೋಷ ಇದೆಯೋ, ಅದನ್ನೆಲ್ಲ ನೋಡಬೇಕಾಗುತ್ತೆ. ನಾವು ಅನಾಮಲಿ ಸ್ಕ್ಯಾನ್ ಇಟ್ಸ್ ಅ ಕಂಪಲ್ಸರಿ ಅಟ್ ದ 5th or 4th ಮಂತ್ ಆಫ್ ಜಸ್ಟೇಷನ್ಸಲ್ಲಿ. ಸೊ ಇವ್ರಿಗೆ ಈ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ನ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಆ ಪ್ರೆಗ್ನೆನ್ಸಿ ಟೈಮಲ್ಲಿ ರೆಗ್ಯುಲರಾಗಿ ಫೋಲಿಕ್ ಆ್ಯಸಿಡ್ ಅವ್ರು ತೊಗೊಳ್ಬೇಕು. ರೆಗ್ಯುಲರಾಗಿ ಅವ್ರು ಏನ್ಸ್ ಚೆಕಪ್ ಮಾಡಿಸ್ಕೊಂಡು ಕನ್ಸಲ್ಟೇಷನ್ ಮಾಡ್ತಾ ಇರಬೇಕು. ಸಣ್ಣ ಪುಟ್ಟ ಏನಾದ್ರು ಫಿಟ್ಸ್ ಮಾಡಿದರೆ ತಕ್ಷಣ ಅವರು ಲಕ್ಷಣ ಕಾಣಿಸ್ತು ಅಂದರೆ ತಕ್ಷಣ ಅವರ ಹತ್ತಿರದ ನ್ಯೂರಾಲಜಿಸ್ಟ್ ಆಗಲಿ ಎಪ್ರಪ್ಟಾಲಜಿಸ್ಟ್ ಜೊತೆ ಕನ್ಸಲ್ಟೇಷನ್ ಮಾಡಬೇಕು. ಇವರು ಕೂಡ ಸಹಜವಾಗಿ ನಾರ್ಮಲ್ ಡೆಲಿವರಿ ಮಾಡ್ಬೋದು. ಮಗು ಕೂಡ ನಾರ್ಮಲ್ ಆಗಿ ಬೆಳಿಬೋದು, ಸಹಜವಾಗಿ ಸಂಸಾರಿಕ ಜೀವನ ನಡೆಸ್ಬೋದು. ಸೊ ಇದ್ರ ಬಗ್ಗೆ ಅವ್ರಿಗೆ ಅದೊಂದು ಫಿಯರ್ ಇರುತ್ತೆ. ಸೊ ಏನಾಗ್ಬೋದು, ಅವ್ರ ಮಕ್ಕಳಾಗದೇ ಇರ್ಬೋದು, ಮಗು ಏನಾದ್ರು ದೋಷ ಆಗ್ಬೋದು, ಈ ಥರ ಸಹಜವಾದ ಫಿಯರ್ ಇರುತ್ತೆ. ಆ ಭಯ ಪಡೋದು ಬೇಡ. ಬಟ್ ಕರೆಕ್ಟಾಗಿ ಸರಿಯಾದ ಟೈಮಲ್ಲಿ ಕನ್ಸಲ್ಟೇಷನ್ ತೊಗೊಂಡ್ರೆ ಅವರು ಕೂಡ ನಾರ್ಮಲ್ ಆಗಿ ಜೀವನ ನಡೆಸ್ಬೋದು. ಮೇಡಮ್, ಗರ್ಭಿಣಿ ಮಹಿಳೆಯರ ಯಾವ ರೀತಿ ಮುಂಜಾಗ್ರತೆ ಅಂತ ಹೇಳಿದ್ರಿ, ಡೆಲಿವರಿ ಆದಮೇಲೆ ಅವ್ರು ಯಾವ ರೀತಿ ಮುಂಜಾಗ್ರತಾ ಕ್ರಮದಲ್ಲಿ ಹೋಗಬೇಕಾಗುತ್ತೆ? ಸಹಜವಾಗಿ ನಾವೇನು ಮಾಡ್ತೀವಿ ಅಂಥವ್ರಿಗೆ ಮಾತ್ರೆನ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಡೆಲಿವರಿ ಆದಮೇಲೆ ಅವ್ರಿಗೆ ನಿದ್ದೆಯ ಅಭಾವ ಜಾಸ್ತಿ ಆಗಿಬರ್ಬೋದು. ಮಗು ಪದೇ ಎದ್ದೇಳ್ಬೋದು, ಮಗು ಹಾಲು ಕುಡಿಸ್ಬೇಕು ಅಂತ ಎದ್ದೇಳಬೇಕಾಗಿ ಬರುತ್ತೆ. ನಿದ್ದೆ ಅಭಾವ ಆವಾಗಲೇ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಸೊ ಅವ್ರಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಮಾತ್ರೆ ರೆಗ್ಯುಲರಾಗಿ ತೊಗೊಳ್ಳಿ, ಆದಷ್ಟು ನಿದ್ದೆನ ಸ್ವಲ್ಪ ಕಂಟ್ರೋಲ್ಡಲ್ಲಿ ಇಟ್ಕೊಳ್ಳಿ, ಯಾರಾದರೂ ಹೆಲ್ಪ್ ತೊಗೊಳ್ಳಿ ಅಂತ, ಅವ್ರು ಸಪೋರ್ಟಿವ್ ಆಗಿ ಅವ್ರ ತಾಯಿ ಆದರೂ ಅವ್ರ ಅತ್ತೆ ಆದರೂ ಯಾವುದಾದ್ರೂ ಮಗು ನೋಡ್ಕೊಳ್ಳೋಕ್ಕೆ ಸಪೋರ್ಟ್ ತೊಗೊಂಡು ಸೊ ಅವ್ರು ಸ್ವಲ್ಪ ನಿದ್ದೆ ಪ್ರಮಾಣ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗಲಿ ಅಂತ. ಬಟ್ ಇಂಥವ್ರಿಗೆ ನಾವು ಮಾತ್ರೆ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ, ಮಗು ಸ್ವಲ್ಪ ದೊಡ್ಡದಾಗೋ ತನಕ. ಮೇಡಮ್, ಅಮ್ಮನಲ್ಲಿ ಇದೆ ಅಪಸ್ಮಾರನ ಕಾರಣಕ್ಕೋಸ್ಕರ ಅದು ಮಗುಗೂ ಬರೋ ಚಾನ್ಸಸ್ ಇರುತ್ತಾ? ಇದ್ದರೆ ಅದು ಎಷ್ಟು % ಅದು? ಪ್ರತಿ ಸರಿ ಈ ಥರ ಚಾನ್ಸಸ್ ಇರುತ್ತೆ, ಬಟ್ ಆಗಲೇಬೇಕು ಅಂತ ಏನಿಲ್ಲ. ಅದಕ್ಕೆ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ.
ಬಟ್ ಅವ್ರು ತಗೊಳ್ಳೋ ಮಾತ್ರೆಯಿಂದ ಕೆಲವೊಂದು ಎಫೆಕ್ಟ್ ಆಗಿಬಿರುತ್ತೆ, ಅದರ ಎಫೆಕ್ಟನ್ನು ನಾವು ಜಾಸ್ತಿ ಗಮನ ಕೊಡ್ತೀವಿ. ಆ ಟ್ಯಾಬ್ಲೆಟ್ಸಿಂದ ಆಗ್ತಕ್ಕಂಥ ಟೆರಟೋಜೆನಿಸಿಟಿ ಅಥವಾ ಅದರಿಂದ ಆಗ್ತಕ್ಕಂಥ ಮಗು ಮೇಲೆ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀವಿ. ಅಪಸ್ಮಾರ ಬರಲೇಬೇಕು ಅಂತೇನಿಲ್ಲ, ಕೆಲವೊಂದು ವೆರೈಟಿನಲ್ಲಿ ದೇ ಕ್ಯಾನ್ ಹ್ಯಾವ್. ತುಂಬ ಪ್ರಮಾಣ ಕಡಿಮೆ ಇದೆ. ಇನ್ನು ಅದೊಂದು ನಮ್ಮದು ಒಂದು ಮೂಢನಂಬಿಕೆ ಇದೆ, ಅಮ್ಮಂಗಿದೆ ಕಾರಣಕ್ಕೋಸ್ಕರ ಮಗುಗೂ ಬರುತ್ತೆ ಅನ್ನೋವಂಥ ನಂಬಿಕೆ ಇದೆ. ಅದು ವೈಜ್ಞಾನಿಕವಾಗಿ ಕೂಡ ಅದು 100% ಸತ್ಯ ಅಲ್ಲ. ಆ ರೀತಿಯ ಚಾನ್ಸಸ್ ಇದೆ ಅಷ್ಟೇ. ಆದರೆ ಎಲ್ಲ ಅಪಸ್ಮಾರ ಇರುತ್ತೆ, ಎಲ್ಲ ಹೆಣ್ಮಕ್ಳು ಎಲ್ಲ ತಾಯಂದರು ಕೂಡ ಅವ್ರ ಮಗುಗೂ ಕೂಡ ಅದು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಕೂಡ ನಿಜ ಅಲ್ಲ. ಮಗು ಚೆನ್ನಾಗಿ ಹುಟ್ಬಿಟ್ಟು ಆರೋಗ್ಯವಂತ ಮಗು ಹುಟ್ಟಿ ಬೆಳೆದಿರೋದು ಸುಮಾರು ಉದಾಹರಣೆಗಳಿದೆ. ಅದು ಆ ಪರ್ಸೆಂಟೇಜೇ ಜಾಸ್ತಿ ಇದೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೇ ಕಾರಣದಿಂದ ಆ ಹೆಣ್ಮಗಳನ್ನ ದೂಷಿಸುವಂಥ, ಅವಳ ಮೇಲೆ ಆರೋಪ ಹೊರಿಸುವಂಥ, ಅವಳನ್ನು ದೊಡ್ಡ ತಪ್ಪು ಮಾಡಿದಾಳೆ ಅನ್ನೋ ರೀತಿ ಅವಳನ್ನು ನೋಡುವಂಥ ಕೌಟುಂಬಿಕ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಇದೆ. ಅದು ಕೂಡ ಒಂದು ಮೂಢನಂಬಿಕೆ. ಆದರೆ ಯಾವ ಹೆಣ್ಮಕ್ಳು ಕೂಡ ಅಪಸ್ಮಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದು ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಏನಿಲ್ಲ. ಅದು ಆ ಹೆಣ್ಮಗಳೇ ಬರೋ ಬದಲು ಅವ್ರ ಮಗನಿಗೆ ಅಂದರೆ ಅವಳ ಗಂಡಂಗೆ ಬರ್ಬೋದು. ಹಾಗಾಗಿ ಆ ರೀತಿ ಅಪಸ್ಮಾರ ಇದ್ದವ್ರನ್ನ ಒಂದು ರೀತಿಯ ಆರೋಪಿಗಳನ್ನ ಅವರ ತಪ್ಪಿತಸ್ಥರ ರೀತಿಯಲ್ಲಿ ನೋಡೋಂಥ ಅಗತ್ಯ ಇಲ್ಲ. ಅವರು ಸಹಜವಾದ ಸಾಂಸಾರಿಕ ಜೀವನ ನಡೆಸ್ಬೋದು, ಅವರಿಗೂ ಮಕ್ಕಳಾಗತ್ತೆ. ಆ ಮಗಳಿಗೂ ಕೂಡ ಯಾವುದೇ ರೀತಿಯ ದೋಷ ಇಲ್ದಲೇ ಇರ್ತಕ್ಕಂಥ ನೂರಾರು ಸಾವಿರಾರು ಪ್ರಕರಣಗಳಿದೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ನೀವು ಒಂಚೂರು ವಿವರವಾಗಿ ಹೇಳ್ಬೋದಾ ಡಾಕ್ಟ್ರೆ? ಈ ರೀತಿಯ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳು ಫೇಸ್ ಮಾಡೋಂಥ, ಅಂದರೆ ನೀವು ನಮಗಿಂತ ನಿಮಗೆ ಪೇಷಂಟ್ಗಳು ಬರ್ತಾನೆ ಇರ್ತಾರೆ, ಅವರ ಈ ಕಾಯಿಲೆಯಿಂದ ಅವರ ಕೌಟುಂಬಿಕ ಜೀವನನೇ ಅಸ್ತವ್ಯಸ್ತ ಆಗಿರುತ್ತೆ. ಆ ರೀತಿಯ ಕುಟುಂಬಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಅಂತ ಹೇಳಿದ್ರೆ, ಇದು ಮೂರ್ಛೆ ರೋಗ ಯಾರಿಗಾದರೂ ಬರ್ಬೋದು. ಇವತ್ತು ಅವ್ರಿಗೆ ಬಂದಿದೆ, ಇನ್ನೊಂದು ಸರಿ ಇನ್ನೊಬ್ಬ ವ್ಯಕ್ತಿಗೆ ಅದೇ ಮನೇಲಿ ಇನ್ನೊಬ್ರಿಗೆ ಬರ್ಬೋದು. ಸೊ ಇದನ್ನು ಒಬ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ದೋಷಣೆ ಮಾಡೋದು ತಪ್ಪಾಗುತ್ತೆ. ಆ ಥರ ಇದ್ದವ್ರಿಗೆ ಇನ್ನೂ ನಾವು ಮಾನಸಿಕವಾಗಿ ಜಾಸ್ತಿನೇ ಸಪೋರ್ಟ್ ಕೊಡಬೇಕು. ಒಂದು, ಅವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ಕೊಡಬೇಕು. ಏನಂದರೆ ಮುಖ್ಯವಾಗಿರ್ತಕ್ಕಂಥದ್ದು ನಿದ್ದೆ. ಸೊ ನಿದ್ರೆ ಅಭಾವ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು, ಅವ್ರಿಗೆ ಸಪೋರ್ಟ್ ಮಾಡೋದು ಅಷ್ಟೇ. ಆದಷ್ಟು ಈ ಥರ ಬೆಂಕಿ, ನೀರು, ಈ ಥರದ ಎತ್ತರವಾದ ಜಾಗದಿಂದ ಅವ್ರನ್ನ ದೂರ ಇಡೋದು ಅಷ್ಟೇ. ಅದು ಬಿಟ್ಟರೆ ಸಹಜವಾಗಿ ಅವ್ರನ್ನ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಅಂದರೆ ಮನೆಯವರು ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಅದು ಯಾರೋ ಸ್ವಯಂಕೃತ ಅಪರಾಧ ಅಲ್ಲ, ತಾವೇ ಬೇಕು ಅಂತೇಳಿ ಆ ಕಾಯಿಲೆನ ತಂದ್ಕೊಂಡಂಥದ್ದಲ್ಲ. ಅದು ಸಹಜವಾಗಿ ಅವರು ಡಾಕ್ಟರ್ ಹೇಳ್ದಂಗೆ ಮೆದುಳಿರುವ ಯಾರಿಗೆ ಬೇಕಾದ್ರೂ ಬರ್ಬೋದು. ಇವತ್ತು ಸೊಸೆಗೆ ಬಂದಿದೆ, ನಾಳೆ ಮಗಂಗೆ ಬರ್ಬೋದು, ಅಥವಾ ಇವತ್ತು ಮಗಂಗಿದೆ, ನಾಳೆ ಸೊಸೆಗೆ ಬರ್ಬೋದು. ಆ ರೀತಿ ಇರೋದ್ರಿಂದ ಡಾಕ್ಟರ್ ಹೇಳ್ದಂಗೆ ಆ ರೀತಿ ನಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕೇ ಹೊರತು ಅವ್ರನ್ನ ಹೊರಗಡೆ ಇಟ್ಟು ಅವ್ರನ್ನ ಇನ್ನಷ್ಟು ಮೊದಲೇ ಕುಗ್ಗಿರ್ತಾರೆ, ಅವ್ರನ್ನ ಇನ್ನಷ್ಟು ಕುಗ್ಸುವಂಥ ಕೆಲಸ ಆಗಬಾರ್ದು. ಡಾಕ್ಟ್ರೆ, ಮತ್ತು ಇದರಲ್ಲಿ ನಾನು ಒಂದು ಸಲ ಅವರ ಚಿಕಿತ್ಸೆನ ಮುಂದುವರಿಸೋರು ಅಥವಾ ಇದಾದಮೇಲೆ ಮತ್ತೆ ಅದು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇನ್ನೊಂದೇನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಒಂದು ವಾಡಿಕೆ ಅಂತ ಒಂದು ಮಾತು ಹೇಳೋದೇನೆಂದರೆ, ಅದು ಪಿಟ್ಸಿಗೆ ಇವತ್ತು 9 ಗಂಟೆ ಮಾತ್ರೆ ತಗೊಂಡ್ರೆ ಆದರೂ 3 ವರ್ಷನೋ ಅಥವಾ 1 ವರ್ಷನೋ ಪ್ರತಿ ದಿವಸ 9 ಗಂಟೆಗೇ ಮಾತ್ರೆ ತೊಗೊಳ್ಬೇಕು. ಆ ಟೈಮ್ ವ್ಯತ್ಯಾಸ ಆಗೋಗಿಲ್ಲ. ಆ ರೀತಿ ವ್ಯತ್ಯಾಸ ಆಯಿತು ಅಂದರೆ ಅವತ್ತಿಂದ ಮತ್ತೆ ಇನ್ನೆಷ್ಟು ವರ್ಷ ಅಥವಾ ಎಷ್ಟು ತಿಂಗಳು ಡಾಕ್ಟರ್ ಹೇಳಿರ್ತಾರೋ ಅದೇ ಟೈಮಿಗೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಅದು ನಿಜನಾ ಅಥವಾ ಯಾವ ವೈಜ್ಞಾನಿಕ ಕಾರಣ ಏನು ರೀಸನ್ ಏನು ಅದೇ ನಿಜ ಆಗಿದ್ರೆ? ಏನಿಲ್ಲ, ಅದು ಮಾತ್ರೆಯ ಪ್ರಮಾಣ ರಕ್ತದಲ್ಲಿ ಇಷ್ಟು ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ ಮುಖ್ಯವಾಗಿ. ಯಾಕಂದರೆ ಅದು ಬ್ಲಡ್ ಲೆವೆಲ್ಸಲ್ಲಿ ಯಾವುದೇ ಒಂದು ಮಾತ್ರೆ ಕೊಟ್ಟಿದ್ರೆ ಬ್ಲಡ್ ಲೆವೆಲ್ಸ್ ಕಡಿಮೆ ಆದರೆ ಅವಾಗ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಬಿಟ್ಟು ಅದಕ್ಕೆ ನಾವು ಅದ್ರ ತಕ್ಕನಾಗೆ ನಾವು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀವಿ ಅಂದರೆ, ಟೈಮ್ ಟು ಟೈಮ್ ತೊಗೊಳ್ಳಿ, ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಿ, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಒಂದು ಶಿಸ್ತು ಮೇಂಟೈನ್ ಮಾಡಿ ಅಂತ. ಅದೇ ಮುಖ್ಯ ಆಗಿರುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಕಡೆ ಈ ಕಡೆ 1 ಗಂಟೆ ಆದರೆ ಪರವಾಗಿಲ್ಲ, ಬಟ್ ಶಿಸ್ತು ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಸರಿಯಾದ ಟೈಮಲ್ಲಿ ಆಹಾರ ತೊಗೋಬೇಕು, ಒಳ್ಳೆಯ ಆಹಾರ ತೊಗೋಬೇಕು, ಆರೋಗ್ಯವಂತ ಆಹಾರ, ನ್ಯೂಟ್ರಿಷನ್ಸ್ ಡಯಟ್ ತೊಗೊಳ್ಬೇಕು. ಸೊ ಇದಕ್ಕೂ ಒಂದು ಪಥ್ಯ ಅಂತ ಇರುತ್ತೆ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತ ಕೀಟೋಜೆನಿಕ್ ಡಯಟ್ ಕೊಡ್ತೀವಿ. ಕೀಟೋಜೆನಿಕ್ ಡಯಟ್ ಅಂತ ಏನು ಹೇಳಿದ್ರೆ, ಜಾಸ್ತಿ ಫ್ಯಾಟ್ ಅಂಶ, ಈ ಕೊಬ್ಬಿನಾಂಶ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಿ, ಕಾರ್ಬೋಹೈಡ್ರೇಟ್ಸ್ ಅಂಶ ತುಂಬ ಕಡಿಮೆ ಮಾಡ್ತೀವಿ, ಪ್ರೋಟೀನ್ ಮೀಡಿಯಂ ಪ್ರಮಾಣದಲ್ಲಿ ನಾವು ಸಜೆಸ್ಟ್ ಮಾಡ್ತೀವಿ ಯೂಶ್ವಲಿ. ಅದು ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಟೈಮ್ ವಿಷಯ ಬಂದಾಗ ಒಂದು ಶಿಸ್ತು ಮೇಂಟೈನ್ ಮಾಡಲಿ ಅಂತ ಹೇಳೋದು ಮುಖ್ಯ ಆಗಿರುತ್ತೆ. ಓಕೆ ಡಾಕ್ಟ್ರೆ, ಈ ರೀತಿಯ ಪಿಟ್ಸ್ ಬಂದವರು ನೀವು ಒಂದು ಮಾತ್ರೆ ಮತ್ತು ಚಿಕಿತ್ಸೆ ಅದಿದೆ, ಅದನ್ನು ನಿರಂತರವಾಗಿ ತಪ್ಪದಲ್ಲೇ ಆ ಚಿಕಿತ್ಸೆ ತೊಗೊಂಡ್ರೆ ಅಥವಾ ಆ ಮಾತ್ರೆಗಳನ್ನ ತೊಗೊಂಡ್ರೆ ಔಷಧೋಪಚಾರದಿಂದ ಗುಣ ಆಗುತ್ತೆ ಅಂತ ಹೇಳಿದ್ರೆ, ಮತ್ತು ಅದ್ರ ಜೊತೆಗೆ ಬೇರೆ ಯಾವ ರೀತಿಯ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ ಅವರು? ಬೇರೆ ಕೆಲವರಿಗೆ ಚಟಗಳಿರ್ತವೆ, ಮದ್ಯಪಾನ ಅಥವಾ ಧೂಮಪಾನ, ಮದ್ಯಪಾನ, ಆ ರೀತಿ ಚಟಗಳಿರ್ತವೆ. ಮತ್ತು ಅದರ ಹೊರತಾಗಿ ಕೂಡ ಅದನ್ನು ಕೂಡ ಸಹಜವಾಗಿ ಅವೆರಡನ್ನೂ ಕೂಡ ಸಹಜವಾಗಿ ಕಡಿಮೆ ಮಾಡಲೇಬೇಕು ಅಥವಾ ಅವನು ಸಂಪೂರ್ಣ ನಿಲ್ಲಿಸಬೇಕು. ಅದ್ರ ಜೊತೆ ಬೇರೆ ಯಾವ ರೀತಿಯ ಜೀವನ ಶೈಲಿನ ರೂಪಿಸ್ಕೊಂಡ್ರೆ ಪಿಟ್ಸಿಂದ ದೂರ ಇರೋಕ್ಕೆ ಸಾಧ್ಯ ಆಗುತ್ತೆ? ಒಂದೇನಾದರೆ ಮದ್ಯಪಾನದಿಂದನೂ ಫಿಟ್ಸ್ ಬರುತ್ತೆ, ಅಥವಾ ಫಿಟ್ಸ್ ಇರೋರು ಮದ್ಯಪಾನ ಮಾಡಲೇಬಾರ್ದು. ಆವಾಗ ಫಿಟ್ಸ್ ಇನ್ನೂ ಜಾಸ್ತಿ ಉಳ್ಬಡಿಸ್ತಾ ಹೋಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದರೆ, ನಾವು ಕುಡಿಬಾರ್ದು ಅಂತಲೇ ಹೇಳ್ತೀವಿ. ಆಲ್ಕೋಹಾಲ್ ಈಸ್ ಪ್ರೊಹಿಬಿಟೆಡ್.
ಆಲ್ಕೋಹಾಲ್ ಇಸ್ ಪ್ರಾಹಿಬಿಟೆಡ್, ಡ್ರೈವಿಂಗ್ ಇಸ್ ಪ್ರಾಹಿಬಿಟೆಡ್. ಅವರಿಗೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈ ಲೀಗಲಿ ಇಟ್ ಈಸ್ ನಾಟ್ ಅಲೌಡ್. ಈಗ ಮೂರ್ಛೆ ರೋಗ ಇರೋರಿಗೆ ನಾವು ಡ್ರೈವ್ ಮಾಡಬಾರ್ದು ಅಂತಲೇ ಹೇಳ್ತೀವಿ. ಬಟ್ ಬೇರೆ ಕಂಟ್ರೀಸೆಲ್ಲ ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ಕೆಲವೊಂದು ಸಿಚುವೇಷನ್ಸಲ್ಲಿ ಅವ್ರಿಗೆ ಪರ್ಮಿಷನ್ ಇದೆ. ಬಟ್ ನಮ್ಮ ಕಂಟ್ರಿನಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗೇ ಇದೆ. ಅಂದರೆ ಮೂರ್ಛೆ ರೋಗ ಇರೋರು ಡ್ರೈವ್ ಮಾಡಲೇಬಾರ್ದು ಮುಖ್ಯವಾಗಿ. ಯಾಕೆ ಅಂತ ಹೇಳೋದಕ್ಕೊಂದು ಒಳ್ಳೆ ಕಾರಣ ಇದೆ. ಯಾಕಂದರೆ ಅದು ರಿಸ್ಕಿ ಅಲ್ವಾ. ಡ್ರೈವ್ ಮಾಡ್ತಿರುವಾಗ ಫಿಟ್ಸ್ ಬಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಪ್ರಾಣನೇ ಹೋಗ್ಬೋದು. ಸೊ ಆ ಕಾರಣದಿಂದನೇ ಈ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಒಂದು ಮುಖ್ಯ. ಸೊ ಆದಷ್ಟು ಸ್ವಿಮ್ಮಿಂಗ್ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕಂದರೆ ನೀರಲ್ಲಿ ಇರುವಾಗ ಅವ್ರಿಗೆ ಸ್ವಿಮ್ ಮಾಡುವಾಗ ಫಿಟ್ಸ್ ಬಂದರೆ ಮತ್ತು ಅದು ಪ್ರಾಣಕ್ಕೆ ಅಪಾಯ ಆಗಿರುತ್ತೆ. ಸೊ ಈ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ನಾವು ಅವ್ರಿಗೆ ಕೊಡ್ತೀವಿ. ಆಲ್ಕೋಹಾಲ್ ಪರ್ಸೆ ಅವ್ರು ಆಲ್ಕೋಹಾಲಿಂದನೇ ಟ್ರಿಗರ್ ಆಗ್ಬೋದು, ಸೀಶರ್ಸ್ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಆಲ್ಕೋಹಾಲ್ ಬ್ಯಾನ್ ಮಾಡೋಕ್ಕೆ, ಆಲ್ಕೋಹಾಲ್ ಪ್ರಾಹಿಬಿಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಸ್ವಿಮ್ಮಿಂಗ್ ಮಾಡಬಾರ್ದು ಮತ್ತು ಡ್ರೈವಿಂಗ್ ಮಾಡಬಾರ್ದು, ಇದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ಅಥವಾ ಬೆಂಕಿ ಹತ್ರ ಹೋಗಬಾರ್ದು, ಇಂಥ ರಿಸ್ಕಿ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು ಅಂತ ನಾವು ಯೂಶ್ವಲಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ನಾವು ಇದನ್ನು ಇನ್ಕ್ಲೂಡ್ ಮಾಡೇ ಇರ್ತೀವಿ ಎಲ್ಲ ಮೂರ್ಛೆ ರೋಗ. ಓಕೆ ಡಾಕ್ಟ್ರೆ, ಈಗ ಅಪಸ್ಮಾರ ಬಂದ ನಂತರ ನೀವು ಏನೇನು ಮಾಡ್ಬೋದು ಅಂತಂತಲ್ರಿ, ಬೇರೆ ರೀತಿಯ ಜೀವನ ಶೈಲಿನ ರೂಪಿಸ್ಕೊಂಡ್ರೆ ಅದರಿಂದ ದೂರ ಇರೋಕ್ಕೆ ಏನಾದ್ರು ಸಾಧ್ಯ ಇದೆಯಾ? ಕಾಯಿಲೆ ಬಂದ ಮೇಲೆ ಇಷ್ಟೆಲ್ಲ ಸರ್ಕಸ್ ಮಾಡಿ, ಇಷ್ಟೆಲ್ಲ ಚಿಕಿತ್ಸೆ, ಟ್ರೀಟ್ಮೆಂಟು, ಆಮೇಲೆ ಸಾಮಾಜಿಕವಾಗಿಯೂ ಕೂಡ ಅದೊಂದು ರೀತಿ ಕಳಂಕ ಅನ್ನೋ ರೀತಿಯಲ್ಲೇ ನಮ್ಮ ವ್ಯವಸ್ಥೆನಲ್ಲಿ ನಾವು ನೋಡ್ತಿದ್ವಿ. ಯಾವ ರೀತಿಯ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಇದರಿಂದ ಸಂಪೂರ್ಣ ದೂರ ಇರೋಕ್ಕೆ ಸಾಧ್ಯ ಇದೆಯಾ? ಅಂದರೆ ನೀವು ಹೇಳೋ ಪ್ರಕಾರ ಫಿಟ್ಸ್ ಬರಬಾರ್ದು, ಬರಲೇಬಾರ್ದು ಅಂತ, ಬರೋದಕ್ಕಿಂತ ಮುಂಚೆನೇ ಯಾವ ರೀತಿ ಜೀವನ ಶೈಲಿ ರೂಪಿಸ್ಕೋಬೋದು? ನಾನು ಹೇಳಿದಾಗೆ ಇಲ್ಲಿ ನಮ್ಮ ದೇಶದಲ್ಲಿರೋ ಸಹಜವಾಗಿ ಸಾಮಾನ್ಯವಾಗಿ ಆಗ್ತಕ್ಕಂಥ ಕಾರಣಗಳು, ಅದರಲ್ಲಿ ಫಸ್ಟ್ ಏನಂತ ಹೇಳಿದರೆ ಸೆರೆಬ್ರಲ್ ಪಾಲ್ಸಿ, ಅಂದರೆ ಮಗು ಹುಟ್ಟುವಾಗ ಆಗ್ತಕ್ಕಂಥ ಆಘಾತಗಳಿಂದ ಅದನ್ನು ಹೆಂಗೆ ತಡೆಗಟ್ಟಬಹುದು. ನೆಕ್ಸ್ಟ್ ಸ್ಟೆಪ್ ಅಂದರೆ ಪ್ರಾಪರ್ ANC ಚೆಕಪ್ ಮಾಡಿಸ್ಬೇಕು. ಕರೆಕ್ಟಾಗಿ ಪ್ರೆಗ್ನೆಂಟ್ ಆಗಿರುವಾಗಲೇ ರೆಗ್ಯುಲರಾಗಿ ಚೆಕಪ್ ಮಾಡಿಸಿ, ಫೋಲಿಕ್ ಆ್ಯಸಿಡ್ ತೊಗೊಂಡು ಅವ್ರಿಗೆ ರೆಗ್ಯುಲರಾಗಿ ನಾವು ಹೇಳಿದ ಪ್ರಕಾರನೇ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬಿಟ್ಟು ಮುಂಚೆನೇ ಪತ್ತೆ ಹಚ್ಕೊಂಡು, ಅಥವಾ ಅವ್ರಿಗೆ ಏನೇನು ಸ್ಪೆಷಲ್ ಇನ್ಸ್ಟ್ರಕ್ಷನ್ ತೊಗೊಳ್ಬೇಕು ಆವಾಗಲೇ ತೊಗೊಂಡು ಒಂದು ಗಮನ ಕೊಡೋದು, ಎಕ್ಸ್ಟ್ರಾ ಗಮನ ಕೊಡೋದು. ಒಂದು ಆಹಾರದಲ್ಲೂ ಅಷ್ಟೇ, ಒಳ್ಳೆಯ ಆಹಾರ ಸೇವಿಸೋದು. ಆಮೇಲೆ ಮೈಂಡ್ ಕಾಮ್ ಆಗಿರೋದು, ಸ್ಟ್ರೆಸ್ ಫ್ರೀ ಆಗಿರೋದು, ಸ್ವಲ್ಪ ಮ್ಯೂಸಿಕ್ ಥೆರಪಿ, ಆ ಥರ ಮನಸ್ಸು ಕಾಮಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಪ್ರೆಗ್ನೆಂಟ್ ಲೇಡೀಸಲ್ಲಿ. ಮತ್ತು ಡೆಲಿವರಿ ಆಗೋ ಟೈಮಲ್ಲಿ ತುಂಬ ಮುಖ್ಯ ಏನಕ್ಕೆ ಅಂತ ಹೇಳಿದರೆ, ನಾನು ಹೇಳಿದ್ದು ಸೆರೆಬ್ರಲ್ ಪಾಲ್ಸಿಗೆ ಆಕ್ಸಿಜನ್ ಕಡಿಮೆ ಆದರೆ ಆಗುತ್ತೆ, ಅಥವಾ ಕೆಲವೊಂದು ಸರಿ ಬ್ರೈನ್ ಡ್ಯಾಮೇಜ್ ಆದರೆ ಆಗುತ್ತೆ, ರಕ್ತಸ್ರಾವ ಆದರೆ, ಅದರಲ್ಲಿ ಅವ್ರಿಗೆ ಮಗುಗೆ ಸ್ಟ್ರೋಕ್ ಆದರೆ ಡೆಲಿವರಿ ಟೈಮಲ್ಲಿ, ಆ ಟೈಮಲ್ಲೂ ಆಗಿರುತ್ತೆ. ಸೊ ಇದನ್ನೆಲ್ಲ ಗೈನಕಾಲಜಿಸ್ಟ್ ಹ್ಯಾವ್ ಟು ಟೇಕ್ ಕೇರ್. ಅಲ್ಲಿ ಯಾವಾಗಲೂ ಪೀಡಿಯಾಟ್ರಿಷಿಯನ್ ಅವೈಲೇಬಲ್ ಆಗಿರಬೇಕು. ಮಗು ಹುಟ್ಟಿದ ಕೂಡಲೇ ತಕ್ಷಣ ಅಥವಾ ಉಸಿರಾಡಕ್ಕೆ ಏನಾದ್ರು ತೊಂದರೆ ಆಗ್ತಿದೆಯೋ ಅದಕ್ಕೆ ಸ್ಪೆಷಲ್ ಸ್ಟೆಪ್ಸ್ ತೊಗೊಳ್ಳೋದಕ್ಕೆ ಅವ್ರು ಯಾವಾಗಲೂ ಅವೈಲೇಬಲ್ ಆಗಿರಬೇಕು. ಅದು ತುಂಬ ಕ್ರೂಷಿಯಲ್ ಪೀರಿಯಡ್ ಆಗಿರುತ್ತೆ. ಡೆಲಿವರಿ ಟೈಮು ಹುಟ್ಟಿದ ಕೂಡಲೇ ಆಗ್ತಕ್ಕಂಥದ್ದು ಪೀರಿಯಡ್ಸ್ ಇರುತ್ತಲ್ಲ, ಆ ಪೀರಿಯಡ್ನ ಎಕ್ಸ್ಟ್ರಾ ಕೇರ್ ತೊಗೊಂಡ್ರೆ ಇದನ್ನು ಆಗೋ ಡ್ಯಾಮೇಜ್ನ ಕಡಿಮೆ ಮಾಡ್ಬೋದು. ಒಂದು ಎಷ್ಟೋ ಸರಿ ಏನಾಗಿರುತ್ತೆ ಅಂತ ಹೇಳಿದರೆ, ಆಹಾರದಲ್ಲಿ ಅಭಾವತೆ ಇರುತ್ತೆ. ಎಷ್ಟೋ ಸರಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮ ದೇಶದಲ್ಲಿ ನೋಡ್ತಕ್ಕಂಥದ್ದು, ಸರಿಯಾಗಿ ಅವ್ರಿಗೆ ಗಮನ ಕೊಟ್ಟಿರಲ್ಲ, ಆ ಹೆಣ್ಮಗಳಿಗೆ ಸರಿಯಾಗಿ ಗಮನ ಕೊಟ್ಟಿರಲ್ಲ, ಸರಿಯಾದ ಆಹಾರ ಸಿಕ್ಕಿರಲ್ಲ, ಅವ್ರ ಲೈಫೇ ಸ್ಟ್ರೆಸ್ಫುಲ್ ಆಗಿರುತ್ತೆ ಅವರಿರೋ ಮನೆಗಳಲ್ಲಿ. ಸೊ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಟ್ಟರೆ, ಒಳ್ಳೆ ANC ಚೆಕಪ್ ಮಾಡಿಸಿದ್ರೆ, ಒಳ್ಳೆ ಟ್ಯಾಬ್ಲೆಟ್ಸ್ ಕೊಡಿಸಿದ್ರೆ ನಾರ್ಮಲ್ ಡೆಲಿವರಿ ಆಗೋಗೆ, ಅಥವಾ ಸರಿಯಾದ ಟೈಮಿಗೆ ಸಿಸೇರಿಯನ್ ಸೆಕ್ಷನ್ ಬೇಕಾಗಿ ಬರ್ಬೋದು. ಡಿಲೇಡ್ ಡೆಲಿವರಿಯಿಂದನೂ ಎಷ್ಟೋ ಸರಿ ಮಗುಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡೋದು ಒಂದು. ಸೆಕೆಂಡ್ ಏನಂತ ಹೇಳಿದರೆ, ನಮಗೆ ಜಂತುಳದಿಂದ ಆಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ತುಂಬ ಕಾಮನ್. ಅದು ನಾವು ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂತ ಹೇಳ್ತೀವಿ. ಅದರ ಲಾರ್ವೆಯಿಂದ ಆಗ್ತಕ್ಕಂಥದ್ದು ಒಂದು ಜಂತುಳ ಇರುತ್ತೆ. ಅದು ಎಲ್ಲಿ ಇರುತ್ತೆ ಅಂತ ಹೇಳಿದರೆ, ಈ ನಾವು ತರಕಾರಿ, ಹಣ್ಣು ಇದೇನು ನಾವು ಸೇವಿಸ್ತೀವೋ ಅದರಲ್ಲಿ ಇರುತ್ತೆ. ಆ ರೂಟಲ್ಲಿ ತರಕಾರಿ, ನಾವು ಕೊತ್ತಂಬರಿ ಸೊಪ್ಪು ಏನು ಉಪಯೋಗಿಸ್ತೀವೋ ಅದರ ರೂಟಲ್ಲಿ ಇರುತ್ತೆ, ಆ ಸೊಪ್ಪುಗಳಲ್ಲಿ ಇರುತ್ತೆ. ಸೊ ಅದನ್ನು ಸರಿಯಾಗಿ ಶುದ್ಧವಾಗಿ ನಾವು ಅದನ್ನು ತೊಳೆದು ಬಿಟ್ಟು, ಉಪ್ಪು ನೀರಲ್ಲಿ ಹಾಕಿ ತೊಳೆದು ಅಥವಾ ಬಿಸಿನೀರಲ್ಲಿ ಹಾಕಿ ತೊಳೆದು ಆಮೇಲೆ ಚೆನ್ನಾಗಿ ಬೇಯಿಸಿ ಸೇವಿಸ್ತಕ್ಕಂಥದ್ದು. ಅಥವಾ ಮಾಂಸಾಹಾರಿಗಳು ಅದು ಮಾಂಸದಲ್ಲಿ ಇರ್ತಕ್ಕಂಥದ್ದು ಅವಾಗ ಏನು ಮಾಡಬೇಕು, ಅವ್ರು ಸರಿಯಾಗಿ ಬೇಯಿಸಿ ಅದನ್ನು ಸೇವಿಸ್ತಕ್ಕಂಥದ್ದು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಈ ಎರಡು ಕಾರಣದಿಂದ, ಒಂದು ಈ ಅಭಾವದಿಂದ, ಶುದ್ಧತೆ ಅಭಾವದಿಂದ ಅಥವಾ ಸರಿಯಾಗಿ ಬೇಯಿಸದೇ ಇರೋದ್ರಿಂದನೂ ಆ ಜಂತುಳ ಹಂಗೆ ಉಳ್ಕೊಂಡು ದೇಹದಲ್ಲಿ ಸೇರಿಕೊಂಡು ತಲೆಯಲ್ಲಿ ಹೋಗಿ ಫಿಟ್ಸ್ ಬರ್ತಕ್ಕಂಥದ್ದು ಕಾಮನೆಸ್ಟ್ ಕಾರಣ ನಮ್ಮ ದೇಶದಲ್ಲಿ. ಸೊ ಈ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು. ಮೂರನೇದು ಏನಂದರೆ ಸ್ಟ್ರೋಕಲ್ಲಿ ನಾವು ಸಹಜವಾಗಿ ನೋಡ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಸ್ಟ್ರೋಕು. ಅಗೇನ್ ಮತ್ತು ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ಸ್ ಆಗಲಿ, ಅಥವಾ ಆಲ್ಕೋಹಾಲು, ಡಿಸ್ಲಿಪಿಡಿಮಿಯಾ ಅಥವಾ ಕೊಬ್ಬಿನಾಂಶ ಜಾಸ್ತಿ ಇರೋದು, ಅಥವಾ ಸ್ಮೋಕಿಂಗು, ಇದೆಲ್ಲ ತುಂಬ ದಪ್ಪಗಿರೋದು, ಇದೆಲ್ಲ ಸಹಜವಾಗಿ ಕಾಣ್ತಕ್ಕಂಥ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ಸು. ಈ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಇಟ್ಕೊಂಡ್ರೆ, ಅಂದರೆ ಒಳ್ಳೆ ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ, ಒಳ್ಳೆ BP ಕಂಟ್ರೋಲ್ ಇಟ್ಕೊಂಡ್ರೆ, ಮನ್ಸು ಕಾಮಾಗಿ ಇಟ್ಕೊಂಡ್ರೆ, ಒಳ್ಳೆ ವ್ಯಾಯಾಮ, ಮಾರ್ನಿಂಗ್ ವಾಕು, ಎಕ್ಸಸೈಸು, ಯೋಗ, ಧ್ಯಾನ ಇದೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಸೊ ಜೀವನ ಶೈಲಿ ಚೆನ್ನಾಗಿರೋದ್ರೆ ಸ್ಟ್ರೋಕ್ ಆಗಲ್ಲ. ಅಥವಾ ಸ್ಟ್ರೋಕ್ ಆಗಿರೋರು ಇನ್ನೂ ಎಕ್ಸ್ಟ್ರಾ ಕೇರ್ ತೊಗೊಂಡು ಶುಗರ್ BPನೆಲ್ಲ ಕಂಟ್ರೋಲ್ ಇಟ್ಕೊಂಡು, ಧೂಮಪಾನ, ಮದ್ಯಪಾನ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವರಿಗೆ ಫಿಟ್ಸ್ ಬರದೇ ಇರ್ಬೋದು. ಇದೊಂದು ಕಾರಣನ ತಡೆಗಟ್ಬೋದು. ನಾಲ್ಕನೇದು ಏನಂತ ಹೇಳಿದರೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಾನು ಹೇಳಿದಾಗೆ ಅದರಿಂದ ಆಗ್ತಕ್ಕಂಥ ಹೆಡ್ ಇಂಜುರಿಯಿಂದ ತಲೆಗೆ ಪೆಟ್ಟಾಗಿರ್ತಕ್ಕಂಥದ್ದು. ಇದನ್ನ ಹೆಂಗೆ ತಡೆಗಟ್ಬೋದು? ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ನಮ್ಮದ್ರಲ್ಲಿ ಫಾಲೋನೇ ಮಾಡೋದಿಲ್ಲ ರೂಲ್ಸ್ನ. ಎಲ್ಲಿಂದನೋ ಬರ್ತಾರೆ, ಓವರ್ಟೇಕ್ ಮಾಡ್ತಾರೆ, ಹೋಗ್ತಾರೆ. 3-4 ಜನ ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅವ್ರು ಹೆಲ್ಮೆಟ್ ಕೂಡ ಹಾಕ್ಕೊಂಡಿರಲ್ಲ.
ಹೆಲ್ಮೆಟ್ ಕಡ್ಡಾಯ ಮಾಡಿದರೂ ಸಹ ಅವ್ರು ಅದನ್ನು ಉಪಯೋಗಿಸದೆ ಹಂಗೆ ನಡ್ಸ್ಕೊಂಡು ಹೋಗ್ತಿರುತ್ತೆ. ಯಾಕೆ ರೋಡ್ ಟ್ರಾಫಿಕ್ ರೂಲ್ಸಲ್ಲಿ ನಾವು ಇದನ್ನು ಹೆಲ್ಮೆಟ್ ಕಡ್ಡಾಯ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೇ ಒಂದು ಕಾರಣಕ್ಕೆ ಹೇಳ್ತಾ ಇರೋದು. ಒಂದ್ಸರಿ ಹೆಡ್ ಇಂಜುರಿ ಆದರೆ ಅದು ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು, ಒಂದು ತಲೆಗೆ ಪೆಟ್ಟಾದರೆ. ಇನ್ನೊಂದು ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಲೈಫ್ ಲಾಂಗ್ ಆಗಿರುತ್ತೆ. ತಲೆಗೆ ಪೆಟ್ಟಾದರೆ ರಕ್ತಸ್ರಾವ ಆದರೆ ಆಗಲಿ ಅಥವಾ ಅವ್ರಿಗೆ ಬ್ರೈನಲ್ಲಿ ಏನೇ ಬೇರೆ ಡ್ಯಾಮೇಜ್ ಆಗಲಿ, ಫ್ರ್ಯಾಕ್ಚರ್ ಗಿಕ್ಚರ್ ಏನೇ ಆಗಲಿದ್ರು ಅದು ಕೊನೆ ತನಕ ಅವ್ರು ಅನುಭವಿಸ್ಬೇಕಾಗಿ ಬರುತ್ತೆ. ಇದೆಲ್ಲ ಡ್ಯಾಮೇಜಸ್ ಇದರಿಂದ ಆಗ್ತಕ್ಕಂಥ ಅನಾಹುತದಲ್ಲಿ ಒಂದು ಮೂರ್ಛೆ ರೋಗ ಆಗತಕ್ಕಂಥದ್ದು. ಅವರು ಮತ್ತೆ ಅವ್ರ ಮೂರ್ಛೆ ರೋಗದಿಂದನೇ ಬಳತಾ ಹೋಗ್ಬೇಕು. ನೆಕ್ಸ್ಟ್ ಹೆಡ್ ಇಂಜುರಿ ಅಷ್ಟೇ ಅಲ್ಲ, ಅದರಿಂದ ಆಗ್ತಕ್ಕಂಥ ಪ್ರಭಾವದಿಂದ. ಸೊ ಇದನ್ನ ತಡೆಗಟ್ಟೋದು ಹೆಂಗೆ ಅಂತ ಹೇಳಿದ್ರೆ ಸರಿಯಾಗಿ ಹೆಲ್ಮೆಟ್ ಧರಿಸಕ್ಕಂಥದ್ದು ಮುಖ್ಯವಾಗಿ. ಅದಕ್ಕೆ ಹೆಲ್ಮೆಟ್ನ ಕಡ್ಡಾಯ ಮಾಡ್ತಕ್ಕಂಥದ್ದು. ಅದರಿಂದ ನೋಡಿದಾಗ ನಾವು ಎಷ್ಟೋ ಮೇಜರ್ ಕೇಸಸ್ ನಮಗೇನು ಹೆಡ್ ಇಂಜುರಿಯಿಂದ ಆಗ್ತಕ್ಕಂಥ ಮೂರ್ಛೆ ರೋಗನ ನಾವು ತಡೆಗಟ್ಬೋದು ಹೆಂಗೆ ಅಂತ ಹೇಳಿದ್ರೆ ಈ ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದ್ರಿಂದ. ಓಕೆ, ಭಾರಿ ವಿವರವಾಗಿ ತಿಳಿಸ್ಕೊಟ್ರಿ ಡಾಕ್ಟ್ರೇ, ಥ್ಯಾಂಕ್ ಯು. ಮತ್ತು ಇದ್ರ ಜೊತೆ ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾದಂಥ ರೋಗಿ ಕೌಟುಂಬಿಕವಾಗಿ ಸಾಕಷ್ಟು ಅಂದರೆ ಒಂದು ರೀತಿಯ ಸಪೋರ್ಟ್ ಸಿಗಲಿಲ್ಲ ಅಂದರೆ ಕೌಟುಂಬಿಕ ವ್ಯವಸ್ಥೆನಲ್ಲಿ ಅವರಿಗೆ ಸಿಗಬೇಕಾದಷ್ಟು ಒಂದು ಭದ್ರತೆ, ಮಾನಸಿಕ ಭದ್ರತೆ ಸಿಗಲಿಲ್ಲ ಅಂತಂದರೆ ಒಂದು ಖಿನ್ನತೆಗೆ ಒಳಗಾಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಖಿನ್ನತೆಗೆ ಒಳಗಾದರೆ ಅದು ಇನ್ನೂ ಜಾಸ್ತಿ ಆಗುತ್ತೋ ಅಂದರೆ ನಾನು ಕೇಳ್ತಾ ಇದ್ದೀನಿ ಅಂದರೆ ಆ ರೋಗಿಗಳ ಬಗ್ಗೆ ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಇರಬೇಕಾದಂಥ ಕಾಳಜಿ ಏನು ಮೇಡಮ್? ಸೊ ಮುಖ್ಯವಾಗಿ ಇದು ಒಂದು ಕಾರಣ ಆಗಿರುತ್ತೆ. ನಾವು ಪದೇ ಪದೇ ಫಿಟ್ಸ್ ಬರೋರಲ್ಲಿ ಏನಿರುತ್ತೆ, ಎಪಿಲೆಪ್ಟಿಕ್ ಎನ್ಕೆಫಲೋಪತಿ ಅಂತ ಹೇಳ್ತೀವಿ ನಾವು. ಎಪಿಲೆಪ್ಟಿಕ್ ಎನ್ಕೆಫಲೋಪತಿ ಪದೇ ಪದೇ ಫಿಟ್ಸ್ ಬಂದುಬಿಟ್ಟು ತಲೆಯಲ್ಲಿ ಏನೋ ಒಂದು ಇನ್ನೂ ಅನಾಹುತಗಳು, ಡ್ಯಾಮೇಜ್ಗಳು ಜಾಸ್ತಿ ಆಗೋದು, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗೋದು, ಕಲಿಕೆಯಲ್ಲಿ ಪ್ರಾಬ್ಲಮ್ ಆಗ್ಬೋದು ಮಕ್ಕಳಿಗೆ. ನಾನು ಹೇಳಿದಾಗೆ ಮಾನಸಿಕವಾಗಿ ತೊಂದರೆಗಳು ಜಾಸ್ತಿ ಇರುತ್ತೆ ಇಂಥ ಎಪಿಲೆಪ್ಸಿ ಪೇಷಂಟ್ಸಲ್ಲಿ. ಸೊ ಇವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇಷ್ಟೇ, ಎಕ್ಸ್ಟ್ರಾ ಸಪೋರ್ಟ್ ಬೇಕು, ಎಕ್ಸ್ಟ್ರಾ ಕೇರ್ ಬೇಕು, ಸರಿಯಾದ ಪ್ರಮಾಣದಲ್ಲಿ ಮಾತ್ರೆ ಕೊಡಬೇಕು, ಸರಿಯಾದ ಟೈಮಲ್ಲಿ ಮಾತ್ರೆ ಕೊಡಬೇಕು, ಅವ್ರಿಗೆ ಕಾಳಜಿ ಬೇಕು ಮುಖ್ಯವಾಗಿ. ಪ್ಲಸ್ ಅವ್ರನ್ನ ಟ್ಯಾಬ್ಲೆಟ್ಸಲ್ಲಿ ಕೆಲವೊಂದು ನಿದ್ದೆ ಪ್ರಮಾಣ ಜಾಸ್ತಿ ಇರ್ಬೋದು ಕೆಲವೊಂದು ಸರಿ ಆ ಟ್ಯಾಬ್ಲೆಟ್ಸ್ ತರೋ ಎಫೆಕ್ಟಿಂದನೂ, ಕೆಲವೊಂದು ಸರಿ ಆ ಮಕ್ಕಳಿಗೆ ಗಮನ ಕೊಡದೇನೂ ಇರ್ಬೋದು. ಅದರಿಂದ ಅದಕ್ಕೆ ನಾವು ಹೇಳ್ತಾ ಇರೋದು ಈ ಬರ್ಡನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ದಿಸ್ ಇಸ್ ಒನ್ ಅಮಾಂಗ್ ದ ಬರ್ಡನ್ ವಿಚ್ ಇಸ್ ಕಾಸ್ಡ್ ಬೈ ಎಪಿಲೆಪ್ಸಿ. ಒಂದೇನಂತ ಹೇಳಿದ್ರೆ ಮಾತ್ರೆಗಳಿಂದ ಆಗ್ತಕ್ಕಂಥ ಎಫೆಕ್ಟ್ಗಳೇ ಜಾಸ್ತಿ ಇರುತ್ತೆ. ಆ ಮಾತ್ರೆಯಿಂದ ಸ್ವಲ್ಪ ಕೆಲವೊಂದು ಸರಿ ಮಾನಸಿಕವಾಗಿ ಸ್ವಲ್ಪ ಸಿಟ್ಟು ಕೋಪ ಬರೋವಂಥದ್ದು ಜಾಸ್ತಿ ಇರುತ್ತೆ ಕೆಲವೊಂದು ಮಾತ್ರೆಗಳಲ್ಲಿ. ಕೆಲವೊಂದು ಮಾತ್ರೆ, ಸುಮಾರು ಮಾತ್ರೆಗಳಲ್ಲಿ ನಿದ್ದೆ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಅದನ್ನು ಅರ್ಥಕೊಂಡು ಅವರ ಪರಿಸ್ಥಿತಿನ ಅರ್ಥಕೊಂಡು ಅದ್ರ ತಕ್ಕನಾಗೆ ಸ್ಪಂದಿಸೋದು, ಕೇರ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಅವರು ಒಂದು ವೇಳೆ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಸಹಜವಾಗಿ ಅವರು ನಾರ್ಮಲ್ ಆಗಿ ಬೇರೆ ಮಕ್ಕಳ ಥರ ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ಬೋದು. ಒಂದು ವೇಳೆ ಅವ್ರದ್ರಲ್ಲಿ ಇದೊಂದು ಸಣ್ಣ ದೌರ್ಬಲ್ಯ ಇರುತ್ತೆ ಅಂದರೆ ಬೇರೆ ಏನೋ ಒಂದು ಕ್ವಾಲಿಟಿ ಇರುತ್ತೆ ಆ ಮಗುವಿನಲ್ಲಿ, ಅದನ್ನು ಗುರ್ತು ಹಿಡ್ಕೊಂಡು ಅದನ್ನು ಎಂಕರೇಜ್ ಮಾಡಿ ಪ್ರೋತ್ಸಾಹಿಸಿ ಅದನ್ನು ಮುಂದೆ ತೊಗೊಂಡು ಹೋಗೋದು. ಈ ಥರ ಎಲ್ಲ ಕೆಲವೊಂದು ಬದಲಾವಣೆಗಳು ಮಾಡಬೇಕಾಗತ್ತೆ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ. ಮೇಡಮ್ ಹೇಳಿದ್ರಿ ನಮ್ಮ ಭಾರತದಂಥ ದೇಶದಲ್ಲಿ ಒಂದು 50% ಜನಕ್ಕೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ ಅಂತಂತೇಳಿ. ಅಂದರೆ ಅಷ್ಟು ಜನಕ್ಕೆ ಚಿಕಿತ್ಸೆ ಕೊಡುವಂಥ ನ್ಯೂರಾಲಜಿಸ್ಟ್ ನಮ್ಮಲ್ಲಿ ಈ ಥರ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಹೇಗಿದೆ, ಈಗ ಯಾರಿಗಾರು ಫಿಟ್ಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣಕ್ಕೆ ಅವರು ಯಾವ ರೀತಿಯ ಆಸ್ಪತ್ರೆಗಳಿಗೆ, ಯಾವ ಡಾಕ್ಟ್ರುಗಳ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ? ಅಷ್ಟು ಜನ ನ್ಯೂರಾಲಜಿಸ್ಟ್ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ ಅಷ್ಟು ವ್ಯವಸ್ಥೆ ಇದೆಯಾ ಶಿವಮೊಗ್ಗದಲ್ಲಿ? ಖಂಡಿತವಾಗ್ಲೂ ಇದೆ. ಶಿವಮೊಗ್ಗದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಈಗ ಎಲ್ಲ ವ್ಯವಸ್ಥೆ ಒಂಚೂರು ವಿವರಿಸಬಹುದಾ ಅಂತ. ಮೂರ್ಛೆ ರೋಗಕ್ಕೆ ಫಸ್ಟ್ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರೆ ಹತ್ತಿರದಲ್ಲಿರೋ ಯಾವ ಫಿಸಿಷಿಯನ್ ತೋರಿಸಿದ್ರು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಮುಖ್ಯ. ಆಮೇಲೆ ಅವರು ನಮಗೆ ರೆಫರ್ ಹಾಕಿ ಕೊಡ್ತಾರೆ, ಕೆಲವೊಂದು ಕೇಸಸ್ಗಳಲ್ಲಿ ರೆಫರ್ ಹಾಕಿ ಕೊಡ್ತಾರೆ. ಸೊ ಆವಾಗ ನಾವೇನು ಮಾಡಬೇಕು, ಕರೆಕ್ಟಾಗಿ ಅವ್ರನ್ನ ಕರೆಕ್ಟ್ ಟೈಮಿಗೆ, ಸರಿಯಾದ ಟೈಮಿಗೆ ತೊಗೊಂಡು ಬಂದರೆ ನಾವು ಅವ್ರನ್ನ ಯೂಶ್ವಲಿ ವಿಲ್ ಮೇಕ್ ದೆಮ್ ಗೋ ಥ್ರೂ ಸಮ್ ಟೆಸ್ಟ್ಸ್. ಮುಖ್ಯವಾದ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ಹೇಳ್ತೀವಿ, ಒಂದು EEG ಅಂತ ಹೇಳ್ತೀವಿ, ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಇಮೇಜಿಂಗ್ ಮಾಡ್ಕೋತೀವಿ, CT ಸ್ಕ್ಯಾನೋ MRI ಸ್ಕ್ಯಾನೋ ಮಾಡ್ತೀವಿ. ಯಾಕಂದರೆ ಕಾರಣ ಪತ್ತೆ ಹಚ್ಚೋದು ಮುಖ್ಯ ಆಗಿರುತ್ತೆ. ಕೆಲವೊಂದು ಸರಿ ಎಲ್ಲ ಫಿಟ್ಸು ಬರ್ತಕ್ಕಂಥದ್ದು ಮೂರ್ಛೆ ರೋಗ ಆಗಿರಲ್ಲ. ನಾನು ಹೇಳಿದಾಗೆ ಕೆಲವೊಂದು ಸರಿ ಸಣ್ಣದಾಗಿ ಯಾವುದೋ ಒಂದು ಕಾರಣ ಇರುತ್ತೆ, ಆ ಮೊಮೆಂಟಲ್ಲಿ ಅದು ಫಿಟ್ಸ್ ಅಂದರೆ ಅರ್ಥ ಏನು, ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್ ಇನ್ ದ ಬ್ರೈನ್ ಅಲ್ವಾ. ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ಬ್ರೈನ್ನಲ್ಲಿ. ಆ ಶಾರ್ಟ್ ಸರ್ಕ್ಯೂಟು ಬ್ರೈನ್ ಡ್ಯಾಮೇಜಿಂದ ಆಗಿ ಪರ್ಮನೆಂಟಾಗಿ ಅವ್ರು ಪದೇ ಫಿಟ್ಸ್ ಬರ್ತಾ ಇದ್ರೆ, 2ರಿಂದ ಜಾಸ್ತಿ ಫಿಟ್ಸ್ 24 ಗಂಟೆ ಗ್ಯಾಪಲ್ಲಿ ಆದಮೇಲೆ ಬರ್ತಾ ಇದ್ರೆ ನಾವು ಅದನ್ನು ಎಪಿಲೆಪ್ಸಿ ಅಂತ ಹೇಳ್ತೀವಿ. ಕೆಲವೊಂದು ಸರಿ ಶಾರ್ಟ್ ಸರ್ಕ್ಯೂಟ್ ಯಾವುದೋ ಸಣ್ಣ ಕಾರಣದಿಂದ ಆ ಮೊಮೆಂಟಲ್ಲಿ ಬಂದು ಹೋಗಿರ್ಬೋದು, ಅಂಥವ್ರಿಗೆ ಮತ್ತೆ ಫಿಟ್ಸ್ ಬರ್ದೇನೂ ಇರ್ಬೋದು. ಅದು ನಾವು ಅಕ್ಯೂಟ್ ಸಿಂಪ್ಟಮೆಟಿಕ್ ಸೀಶರ್ಸ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕದಾಗಿ ಆಕ್ಸಿಡೆಂಟ್ ಒಂದು ಸ್ಟ್ರೋಕ್ ಆಗಿದ್ದ ದಿವಸ ಒಂದು ಸಣ್ಣದಾಗಿ ಫಿಟ್ಸ್ ಬರೋದು, ಅಥವಾ ಲವಣಾಂಶ ಕಡಿಮೆ ಆದಾಗ ಫಿಟ್ಸ್ ಬರೋದು. ಆವಾಗ ಅಂಥ ಮೊಮೆಂಟಲ್ಲಿ ಏನು ಮಾಡ್ತೀವಿ ನಾವು, ಬ್ಲಡ್ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಆ ಥರ ಏನಾದ್ರು ಫಿಟ್ಸ್ ಬಂದಿರೋರಿಗೆ. ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಆ ಟೆಸ್ಟಲ್ಲಿ ನಮಗೆ ಸೋಡಿಯಂ ಅಂಶ ಕಡಿಮೆ ಇದೆಯೋ, ಜಾಸ್ತಿ ಇದೆಯೋ, ಕ್ಯಾಲ್ಶಿಯಂ ಅಂಶ ಚಿಕ್ಕ ಮಕ್ಕಳಲ್ಲಿ ಸಹಜವಾಗಿ ನಾವು ಕಾಣಿಸ್ತೀವಿ, ಗೊತ್ತಾಗುತ್ತೆ ಇದು. ಕ್ಯಾಲ್ಶಿಯಂ ಕಡಿಮೆ ಆದರೆ, ದೇಹದಲ್ಲಿ ಗ್ಲೂಕೋಸ್ ಕಡಿಮೆ ಆದರೆ,
ಸೊ ಈ ಕಾರಣದಿಂದ ಫಿಟ್ಸ್ ಬಂದಿರ್ಬೋದು ಅಷ್ಟೇ. ಆ ಕರೆಕ್ಷನ್ ಕೊಟ್ಟ ತಕ್ಷಣವೇ ಅಥವಾ ಗ್ಲೂಕೋಸ್ ನಾವು ಕೊಟ್ಟ ತಕ್ಷಣ ಅವ್ರಿಗೆ ಸೋಡಿಯಂ ಕರೆಕ್ಷನ್ಸ್ ಕೊಟ್ಟ ತಕ್ಷಣವೇ ಅದು ಫಿಟ್ಸ್ ಆ ಮೂಮೆಂಟಲ್ಲಿ ನಿಂತು ಬಿಡುತ್ತೆ. ಆವಾಗ ಮತ್ತೆ ಅವರಿಗೆ ಮಾತ್ರೆ ಕಂಟಿನ್ಯೂಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆ ಟೈಮಲ್ಲಿ. ಸೊ ಬ್ಲಡ್ ಟೆಸ್ಟಿಂದ ನಮಗೆ ಇದೊಂದು ಹೆಲ್ಪ್ ಆಗುತ್ತೆ ಒಂದು. ಸೆಕೆಂಡ್ ಏನಂತ ಹೇಳಿದರೆ ನಾವು ಈ ಎಲೆಕ್ಟ್ರೋಎನ್ಸೆಫಲೋಗ್ರಾಫಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರೋಎನ್ಸೆಫಲೋಗ್ರಾಫಿ ಬ್ರೈನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇದೆಯಾ ಏನು ಯಾವ ವೆರೈಟಿ ಅಂತ ಗೊತ್ತು ಮಾಡಿಕೊಂಡು ಅದು ನಮಗೆ ಒಂದು ಟ್ರೀಟ್ಮೆಂಟ್ಗೆ ಒಂದು ಸಪೋರ್ಟ್ ಕೊಡುತ್ತೆ. ಎಷ್ಟು ದಿವಸ ಯಾವ ಥರದ ಮಾತ್ರೆ ಕೊಡಬೇಕು, ಅದರಲ್ಲಿ ಮಾತ್ರೆಗಳು ಚೂಸ್ ಮಾಡೋದಕ್ಕೂ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಎಲೆಕ್ಟ್ರೋಎನ್ಸೆಫಲೋಗ್ರಫಿ ಅಂತ ಹೇಳ್ತೀವಿ. ಥರ್ಡ್ ಏನಂದರೆ ನಮಗೆ CT ಅಥವಾ MRI ಸ್ಕ್ಯಾನ್ ಯಾಕೆ ಮಾಡ್ತೀವಿ ಅಂದರೆ ಕೆಲವೊಂದ್ಸರಿ ಮೆದುಳಲ್ಲಿ ಬ್ರೈನ್ ಟ್ಯೂಮರ್ ಆಗಿದ್ರೆ, ಸ್ಟ್ರೋಕ್ ಆಗಿದ್ರೆ ಅಥವಾ ನಂಜಾಗಿದ್ರೆ, ನಾನು ಹೇಳಿದಾಗೆ ಜಂತುಳದ ಏನಾದ್ರು ಲಕ್ಷಣ ಇದ್ದರೆ ಇವೆಲ್ಲ ಕಾರಣಗಳು ಫಿಟ್ಸ್ ಬರ್ತಿರುತ್ತೆ. ಅವ್ರಿಗೆ ಸ್ವಲ್ಪ ಜಾಸ್ತಿ ದಿವಸ ತನಕ ನಾವು ಮಾತ್ರೆ ಕೊಡಬೇಕಾಗಿ ಬರುತ್ತೆ. ಸೊ ಈ CT MRI ಮಾಡಿದಾಗ ನಮಗೆ ಇದರಿಂದ ಈ ಕಾರಣ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳನ್ನ ನಾವು ಅವ್ರಿಗೆ ವಿಲ್ ಮೇಕ್ ದೆಮ್ ಗೋ ಥ್ರೂ ಸಚ್ ಇಂಪಾರ್ಟೆಂಟ್ ಬೇಸಿಕ್ ಟೆಸ್ಟ್ಸ್. ಇದೆಲ್ಲದಕ್ಕೂ ಮೀರಿ ಕೆಲವೊಂದ್ಸರಿ ಏನಾಗುತ್ತೆ ಫಿಟ್ಸ್ ಕಂಟ್ರೋಲೇ ಆಗ್ತಿರಲ್ಲ ಅಂತ ಹೇಳಿದಾಗ ನಾವು ವಿಡಿಯೋ EEG ಅಂತ ಮಾಡ್ತೀವಿ. ವಿಡಿಯೋ EEG ಅಂದರೆ ನರಗಳ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಜೊತೆಯಲ್ಲಿ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀವಿ ಆ ಮೂಮೆಂಟಲ್ಲಿ ಪೇಷಂಟ್ಗೆ ಇಷ್ಟು ಟೈಮ್ ಅಂತ ಹೇಳ್ಬಿಟ್ಟು. ಸೊ ಅವಾಗಲೂ ನಮಗೆ ಹೆಲ್ಪ್ ಆಗುತ್ತೆ ಅದು ಡ್ರಗ್ ರೆಸಿಸ್ಟೆಂಟ್ ಯಾಕೆ ಇದು ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಪತ್ತೆ ಹಚ್ಚೋದಕ್ಕೆ. ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಲೈಕ್ ಮ್ಯಾಗ್ನೆಟಿಕ್ ಎನ್ಸೆಫಲೋಗ್ರಾಮ್ ಅಂತ ಹೇಳಿ ಮೆಗ್, ಸ್ಪೆಕ್ಟು, ಪೆಟ್ಟು ಅಂತ ಹೇಳ್ಬಿಟ್ಟು ಅದು ಟ್ಯೂಮರ್ ಕೇಸಸಲ್ಲಿ ಈ ಥರದ್ದೆಲ್ಲ ನಾವು ಅದನ್ನು ಇನ್ನೂ ಅಡ್ವಾನ್ಸ್ಡ್ ಸ್ಕ್ಯಾನ್ಸ್ ಎಲ್ಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದು ಯೂಶ್ವಲಿ ಸರ್ಜನ್ಸ್ ನಾವು ಆಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ಈ ಥರದ್ದೆಲ್ಲ ಕೆಲವೊಂದು ಟೆಸ್ಟ್ನ ದೇಲ್ ಮೇಕ್ ದೆಮ್ ಗೋ ಥ್ರೂ. ಆಮೇಲೆ ದೇಲ್ ಡಿಸೈಡ್ ಮಾಡ್ತಾರೆ ಯಾವ ಸರ್ಜರಿ ಬೇಕು, ಎಷ್ಟು ಪ್ರಮಾಣ ಬೇಕು, ಎಲ್ಲಿ ಮುಖ್ಯವಾಗಿ ಎಪಿಲೆಪ್ಟಿಕ್ ಝೋನ್ ಇದೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚೋದಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿ ಅದು ಮುಂದಕ್ಕಿದೆ. ಬಟ್ ಬೇಸಿಕ್ಸ್ ನಾವು ಏನು ಮಾಡ್ತೀವಿ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಕಳಿಸ್ಕೊಡ್ತೀವಿ, ಕೆಲವೊಂದು EEG ಮಾಡ್ತೀವಿ, CT ಅಥವಾ MRI ಸ್ಕ್ಯಾನ್ ಮಾಡ್ತೀವಿ. ಓಕೆ ಡಾಕ್ಟ್ರು, ಸವಿಸ್ತಾರವಾಗಿ ನಾನ್ ಸ್ಟಾಪಾಗಿ ನೀವು ತಿಳಿಸ್ಕೊಟ್ರಿ. ಅಂದರೆ ನಿಮ್ಮ ಪ್ರಾಕ್ಟೀಸ್ನ ಡೆಪ್ತ್ ನಿಮಗೆ ಇಷ್ಟು ನಾಲೆಜ್ ಅಂತ ಅಂದ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ಎಪಿಲಿಪ್ಸಿಯಿಂದ ಸಂಕಟಕ್ಕೆ ಒಳಗೆ ಎಪಿಲಿಪ್ಸಿಯಿಂದ ಇರ್ತಕ್ಕಂಥ ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಮತ್ತು ಸಾರ್ವಜನಿಕರಿಗೆ ಕಾರ್ಯಕ್ರಮದ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಒಂದು ಸಾಮಾಜಿಕ ಕಳಂಕ ಅಲ್ಲ. ಒಂದು ಅದು ಹಳೇದಾಗೋಯ್ತು ಆಯಿತಾ. ಈಗ ಮುಖ್ಯವಾಗಿ ಏನಂತ ಹೇಳಿದರೆ ಯಾರಿಗಾದರೂ ಬರ್ಬೋದು. ಸೊ ಹಂಗಾಗಿ ಇದನ್ನು ನಾರ್ಮಲಾಗಿ ಅಕ್ಸೆಪ್ಟ್ ಮಾಡಬೇಕು. ಶುಗರ್ BP ಹೆಂಗೋ ಇದು ಅದೇ ರೀತಿ ಸಿಂಪಲ್. ಸೆಕೆಂಡ್ ಏನಂತ ಹೇಳಿದ್ರೆ ಇವರು ಸಹಜವಾಗಿ ಮಕ್ಕಳು ಕೂಡ ಅಷ್ಟೇ ಸಹಜವಾಗಿ ಸ್ಕೂಲಲ್ಲಿ ಆಟ ಆಡ್ಬೋದು, ಬೆಳಿಬೋದು, ಓದ್ಬೋದು, ಅವ್ರು ಒಳ್ಳೆ ಜಾಬ್ ತೊಗೊಳ್ಬೋದು, ಒಳ್ಳೆ ಗ್ರೇಟ್ ಅಚೀವ್ಮೆಂಟ್ಸ್ ಮಾಡ್ಬೋದು. ಸೊ ಅದು ಮುಖ್ಯ ಆಗಿರುತ್ತೆ. ಹೆಣ್ಮಕ್ಳು ಕೂಡ ಅವರು ದೇ ಕ್ಯಾನ್ ಬಿಕಮ್ ಪ್ರೆಗ್ನೆಂಟ್ ಆಗ್ಬೋದು, ಮಕ್ಕಳಾಗ್ಬೋದು, ಅವರು ಸಹಜವಾದ ಕೌಟುಂಬಿಕ ಜೀವನ ನಡೆಸ್ಬೋದು. ಸೊ ಇದರಲ್ಲಿ ಏನೂ ಡೌಟೇ ಇಲ್ಲ, ಸಹಜವಾದ ಜೀವನ ನಡೆಸ್ಬೋದು ಅವರು. ಈ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಅದೆಲ್ಲ ಅವಕಾಶಗಳು ಇದೆ. ಸೊ ಮುಖ್ಯವಾಗಿ ಏನಂದರೆ ಸರಿಯಾದ ಕನ್ಸಲ್ಟೇಷನ್ ತೊಗೊಳ್ಬೇಕು, ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟಾಗಿ ಮಾತ್ರೆ ತೊಗೊಳ್ಬೇಕು, ರೆಗ್ಯುಲರ್ ಫಾಲೋಅಪ್ ಮಾಡ್ಕೊಂಡಿದ್ದರೆ ನಾರ್ಮಲ್ ಆಗಿ ಜೀವನ ನಡೆಸ್ಬೋದು. ಮುಖ್ಯವಾಗಿ ಇವ್ರಿಗೆ ಏನಂತ ಹೇಳಿದರೆ ಒಂದು ಫಿಯರ್ ಇರುತ್ತೆ, ನನಗೆ ಫಿಟ್ಸ್ ಬರ್ಬೋದಾ, ನೆಕ್ಸ್ಟ್ ಮೂಮೆಂಟಲ್ಲಿ ಫಿಟ್ಸ್ ಬರ್ಬೋದಾ, ನಾನು ಬೀಳ್ಬೋದಾ, ಎಲ್ಲೋ ನಾನು ಸ್ಕೂಲಲ್ಲಿ ಇರ್ತೀನಿ ಬೀಳ್ಬೋದಾ, ನನ್ನ ಫ್ರೆಂಡ್ಸಿಗೆ ಗೊತ್ತಾಗ್ಬೋದಾ, ಈ ಥರ ಫಿಯರ್ ಇರುತ್ತೆ. ಆ ಫಿಯರ್ ಇಟ್ಕೊಳ್ಳೋದು ಬೇಡ ಅಂದರೆ ಮುಖ್ಯವಾಗಿ. ಸೊ ಸರಿಯಾದ ಪ್ರಮಾಣ ಟ್ಯಾಬ್ಲೆಟ್ಸ್ ತೊಗೊಂಡು ಅದು ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡ್ಕೊಂಡಿದ್ರೆ ನಾರ್ಮಲ್ ಆಗಿ ಆ ಫಿಯರ್ನ ತೆಗೆದುಹಾಕಿ ಜೀವನ ನಡೆಸ್ಬೋದು. ಅವರು ಕಾನ್ಫಿಡೆಂಟಾಗಿರಿ. ಈವನ್ ವಿತ್ ಫಿಟ್ ಯು ಆರ್ ಫಿಟ್ ಫಾರ್ ಲೈಫ್ ಅಂತ ಹೇಳ್ತೀವಿ. ಸೊ ಅಂದರೆ ಫಿಟ್ ಜೊತೆನೇ ನೀವು ಲೈಫಲ್ಲಿ ಫಿಟ್ಟಾಗಿ ಜೀವನ ನಡೆಸ್ಬೋದು ಅಂತ. ದಿಸ್ ಇಸ್ ವಾಟ್ ದ ಮೆಸೇಜ್ ಐ ವಾಂಟ್ ಟು ಗಿವ್ ದಿಸ್. ಓಕೆ ಡಾಕ್ಟ್ರೆ, ಭಾರಿ ಒಳ್ಳೆ ಮಾತುಗಳನ್ನ ಹೇಳಿದ್ರೆ. ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ರಿ. ಅಪಸ್ಮಾರ, ಪಿಟ್ಸ್, ಮಲರೋಗ, ಈ ರೀತಿಯ ಬೇರೆ ಬೇರೆ ಕಾಯಿಲೆಯಿಂದ ಬೇರೆ ಬೇರೆ ಹೆಸರುಗಳಿಂದ ನಾವು ಸಾಮಾನ್ಯವಾಗಿ ಕರಿತೀವಿ. ಈ ಕಾಯಿಲೆ ಬಗ್ಗೆ, ಈ ಕಾಯಿಲೆ ಬಂದರೆ ಡಾಕ್ಟ್ರು ಕೊನೆಯದಲ್ಲಿ ಹೇಳಿದ್ರು ಫಿಟ್ ಫಾರ್ ಲೈಫ್ ಅಂತಂತೇಳಿ. ಈಗ ಯಾವುದೇ ಕಾಯಿಲೆನ ಯಾರೂ ಕೂಡ ಬೇಕು ಅಂತ ತಂದುಕೊಡೋದಲ್ಲ, ಆದರೆ ಸಹಜವಾಗಿ ಅನಿವಾರ್ಯವಾಗಿ ಬರುತ್ತೆ. ಕಾಯಿಲೆಯಿಂದ ಒಂದಷ್ಟು ರೀತಿಯ ಜೀವನ ಶೈಲಿಯಿಂದ ನಾವು ಒಂದಷ್ಟು ಆ ಕಾಯಿಲೆಗಳಿಂದ ದೂರ ಇರ್ಬೋದೇ ಹೊರತು, ಆದರೆ 100ಕ್ಕೆ 100ರಷ್ಟು ನಮ್ಮ ಜೀವನ ಶೈಲಿಯಿಂದ ಎಲ್ಲ ಕಾಯಿಲೆಯಿಂದ ದೂರ ಇರೋಕ್ಕೆ ಸಾಧ್ಯ ಆಗಲ್ಲ. ಅಕಸ್ಮಾತ್ ಬಂದಾಗ ನಾವು ಮುಂಜಾಗ್ರತಾ ಕ್ರಮವಾಗಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು, ಚಿಕಿತ್ಸೆ ಏನೇನು ಪಡಿಬೋದು, ಚಿಕಿತ್ಸೆ ಪಡೆಯೋದ್ರ ಜೊತೆಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡು ಹೇಗೆ ಆ ಕಾಯಿಲೆಯಿಂದ ದೂರ ಇರ್ಬೋದು, ಅಂದರೆ ಅಪಾಯಗಳಿಂದ ದೂರ ಇರ್ಬೋದು ಅನ್ನೋದನ್ನು ಡಾಕ್ಟ್ರು ಸವಿಸ್ತರವಾಗಿ ತಿಳಿಸ್ಕೊಟ್ರು. ಈ ಕಾಯಿಲೆಯಲ್ಲಿ ಮುಖ್ಯವಾಗಿ ಬರೀ ರೋಗಿ ಅಷ್ಟೇ ಅಲ್ಲ, ರೋಗಿ ಕುಟುಂಬದವರು ಮತ್ತು ಆತರ ಸ್ನೇಹಿತರು ಮತ್ತು ಆತರ ಸುತ್ತಮುತ್ತ ಇರ್ತಕ್ಕಂಥ ಆತನ ಆಪ್ತ ಬಳಗ ಮತ್ತು ಅದೇ ರೀತಿ ನಾವು ಪಬ್ಲಿಕ್ ಪ್ಲೇಸಲ್ಲಿ ಸಾರ್ವಜನಿಕರದ್ದು ಕೂಡ ಈ ಕಾಯಿಲೆಯಲ್ಲಿ ಜವಾಬ್ದಾರಿ ಇರುತ್ತೆ. ಯಾರಾದರೂ ಆ ಥರ ಪ್ರಜ್ಞೆ ತಪ್ಪಿ ಬಿದ್ದಿದ್ದರೆ, ಮೂರ್ಛೆ ರೋಗದಿಂದ ಒದ್ದಾಡ್ತಾ ಇದ್ದರೆ ಅವರಿಗೆ ಯಾವ ರೀತಿ ಅವ್ರನ್ನ ಉಪಚರಿಸ್ಬೇಕು ಅನ್ನೋದನ್ನು ಡಾಕ್ಟರ್ ತಿಳಿಸ್ಕೊಟ್ರು. ಕಾರ್ಯಕ್ರಮಕ್ಕೆ ಬಂದು ವಿಶ್ವ ಅಪಸ್ಮಾರ ದಿನಾಚರಣೆಯ ಅಂಗವಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಂಥ ಡಾಕ್ಟರ್ ರೂಪಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಹಲೋ ಡಾಕ್ಟರ್. ನಿರಂತರ ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ TV ಭಾರತ್. ಧನ್ಯವಾದಗಳು.